ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಸದಾ ಆನಂದಂ ಸದಾ ಶಿವಮಹಂ ಭಜೆ. ಯಾವ್ದಾಗಬೇಕೋ? ನಮೋ ರುದ್ರಾಯ ತಥಾ ವಿನೇ ಕ್ಷೇತ್ರಾಣಾಂ ಪತಯೇ ನಮಃ. ನಮಃ ರುದ್ರಾಯ ಆತತಾ ವಿನೇ ಕ್ಷೇತ್ರಾಣಾಂ ಪತಯೇ ನಮಃ. ಆತತಾವಿನೇ. ಆತತ ಅಂದ್ರೆ ದುಷ್ಟ ನಿಗ್ರಹಕ್ಕಾಗಿ ಬಿಲ್ಲನ್ನು ಹೂಡಿದವನು ಅಂತ. ಆತತ ಆತತ ಆವಿನೇ. ಅವನು ಯಾರು ದುಷ್ಟರಾಗಿರ್ತಾರೋ ಅಂಥವರನ್ನ ನಿಗ್ರಹ ಮಾಡೋಕ್ಕೋಸ್ಕರವಾಗಿ ಬಿಲ್ಲನ್ನು ಹೂಡ್ಕೊಂಡು ನಿಂತ್ಕೊಂಡವನು. ಸಜ್ಜುಗೊಳಿಸುವ ಬಿಲ್ಲಿನಿಂದ ಜಗತ್ತನ್ನು ರಕ್ಷಿಸುವ, ಹೂಡಿರುವ ಬಿಲ್ಲಿನಿಂದ ಜಗತ್ತನ್ನು ರಕ್ಷಿಸುವ ಅಂತ ಅರ್ಥ ಮಾಡಿದ್ದಾರೆ ಇಬ್ಬರು. ತಿಳಿಸ್ತಾರೆ. ಕ್ಷೇತ್ರಾಣಾಂ ಪತಯೇ ನಮಃ. ಕ್ಷೇತ್ರಾಣಾಂ ಅಂದ್ರೆ ಎರಡು ಅರ್ಥ. ಜಮೀನುಗಳನ್ನ ಕಾಪಾಡುವನು ಒಂದರ್ಥ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ. ಇದು ಕ್ಷೇತ್ರಗಳನ್ನಾದ್ರೆ ಶರೀರಗಳನ್ನು ಕಾಪಾಡುವನು ಇನ್ನೊಂದು ಅರ್ಥ. ಕ್ಷೇತ್ರಾಣಾಂ ಪತಯೇ, ಶರೀರ ಪ್ರಾಣಿ ಶರೀರಗಳಿಗೆಲ್ಲ ಒಡೆಯನಾಗಿರುವನು. ಇನ್ನು ಇವರು ಭಟ್ಟ ಭಾಸ್ಕರು ಕಾಶಿ ಕ್ಷೇತ್ರ ಮುಂತಾದವರು ಪತಿಯಾದವನು ಅಂತ ಅರ್ಥ ಮಾಡಿದ್ದಾರೆ. ಕಾಶಿ ಕ್ಷೇತ್ರ, ಪ್ರಯಾಗ ಕ್ಷೇತ್ರ, ಅಲಹಳ್ಳಿ ಕ್ಷೇತ್ರ ಹೇಳ್ತೀವಲ್ಲ ನಾವು. ಕ್ಷೇತ್ರ ರಾಮೇಶ್ವರ ಕ್ಷೇತ್ರ, ಗೋಕರ್ಣ ಕ್ಷೇತ್ರ ಅಂತ ಹೇಳ್ತೀವಲ್ಲ, ಆ ಕ್ಷೇತ್ರಕ್ಕೆ ಪತಿಯಾದವನು ಅಂತ ಒಂದು ಅರ್ಥ ಮಾಡಿದ್ದಾರೆ. ಇನ್ನೊಂದು ಶರೀರಕ್ಕೆ ಪ್ರಾಣಿಗಳ ಶರೀರಕ್ಕೆ ಒಡೆಯನಾದವನು ಇನ್ನೊಂದು ಅರ್ಥ ಮಾಡಿದ್ದಾರೆ. ಇನ್ನೊಂದು ಕ್ಷೇತ್ರವನ್ನು ಜಮೀನುಗಳು ಎಲ್ಲ ಭೂಭಾಗದಕ್ಕೆಲ್ಲ ಒಡೆಯನಾದವನು ಅಂತ ಮುಖ್ಯದ. ಆತತಾವಿನೇ ಒಂದು ಕ್ಷೇತ್ರಾಣಾಂ ಪತಯೇ ರುದ್ರಾಯ ನಮೋ ನಮಃ ಅಂತ. ಬಿಲ್ಲನ್ನು ಹೂಡಿ ಭಕ್ತರನ್ನು ಕಾಯುವುದಕ್ಕೆ ಸಿದ್ಧನಾಗಿರುವವನು ಒಂದು. ಕ್ಷೇತ್ರಕ್ಕೆಲ್ಲ ಪತಿಯಾಗಿರ್ತಕ್ಕಂಥವನು ಎರಡು. ಹಾಗಿರ್ತಕ್ಕವನಾದ ರುದ್ರನಿಗೆ ನಮಸ್ಕಾರ ಅಂತ ಅನ್ವಯ. ಆತತಾವಿನೇ ಕ್ಷೇತ್ರಾಣಾಂ ಪತಯೇ ರುದ್ರಾಯ ನಮಃ. ನಮೋ ನಮಃ. ನಮೋ ನಮಃ ಉಭಯತೋ ನಮಸ್ಕಾರ. ಹಿಂದಕ್ಕೂ ನಮಸ್ಕಾರ. ಸೂತಾಯ ಹಂತ್ಯಾಯ ವನಾನಾಂ ಪತಯೇ ನಮಃ. ನಮಃ ಸೂತಾಯ ಅಹಂತ್ಯಾಯ ವನಾನಾಂ ಪತಯೇ ನಮಃ. ಸೂತ ಅಂದ್ರೆ ಅದಕ್ಕೆ ಮೂರ್ನಾಲ್ಕು ಅರ್ಥ ಇದೆ. ಗಾಡಿ ಓಡಿಸುವಂತಹ ರಸಚರ್ಯ ಮಾಡ್ತಾರಲ್ಲ, ಆ ರೀತಿಯಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಸೂತ ರೂಪದಲ್ಲಿದ್ದಾನೆ ಅಂದ್ರೆ ರಸಿಕನಿಗೆ. ರಸಿಕ ಇದ್ದಾನ ರಸಸ್ವಾಮಿ. ಅರ್ಜುನನಿಗೆ ಕೃಷ್ಣ ರಾಸ್ಯ ಅದ, ಕನ್ನನಿಗೆ ಶಲ್ಯ ಸಾರಸ್ಯ ಅದ. ಸೂತ ಅಂತ ಹೇಳಿದ್ರೆ ರಥವನ್ನು ಓಡಿಸೋದು ಸೂತ ಅಂತ ಹೇಳ್ತಾರೆ. ಅದು ಒಂದರ್ಥ. ಇನ್ನೊಂದು ಸ್ವಯಂ ಪ್ರಾಣಿಗಳ ಭಯಮೋಚನೆ ಹೊರತಲ್ಲಿ ಜಗತ್ತನ್ನೇ ನಿಯಾಮಕ, ಸೃಷ್ಟಿ ಮಾಡುವವನು, ಜಗತ್ತನ್ನು ಉಂಟು ಮಾಡಿರ್ತಕ್ಕಂಥವನಿಗೆ ನಮಸ್ಕಾರ ಅಂತ ಅರ್ಥ. ಇನ್ನೂ ಒಂದು ಅರ್ಥ ಏನು ಅಂದ್ರೆ, ಪುರಾಣಗಳನ್ನೆಲ್ಲ ಹೇಳಿದಂಥ ಸೂತ ಪುರಾಣಿಕರಲ್ಲ, ಸೂತ ಪುರಾಣಿಕರ ರೂಪದಿಂದ ಇರ್ತಕ್ಕವನಿಗೆ ನಮಸ್ಕಾರ ಅಂತ ಅರ್ಥ ಮಾಡ್ಬೋದು. ಇನ್ನೂ ಒಂದು ಅರ್ಥ ಏನು ಅಂದ್ರೆ, ಸೋಮಯಾಗದಲ್ಲಿ ಸೋಮವನ್ನು ಹಿಂಡೋದಿದ್ದ ಸೂತ ಅಂದ್ರೆ ಹತೋ ಕೇತಃ ಅಭಿಷಿತಃ, ಸೋಮವನ್ನು ಹಿಂಡಿದವನು ಅಂತ. ಸೂತಾಯ ಅಂದ್ರೆ ಅಭಿಷೇಕವನ್ನು ಮಾಡಿದ ಸೋಮಲತಾ ದೇವರೂಪನಾದ ರುದ್ರನಿಗೆ ಅಂತ ಅರ್ಥ. ಒಂದು ಸಾರಥಿ ರೂಪದಿಂದ ಇರುವವನು, ಇನ್ನೊಂದು ಜಗತ್ತನ್ನು ಹರಿಯುವವನು, ಇನ್ನೊಂದು ಸೂತ ಪುರಾಣ ರೂಪದಲ್ಲಿ ಇರುವವನು, ಇನ್ನೊಂದು ಸೋಮವನ್ನು ಹಿಂಡಿದ ರೂಪದಲ್ಲಿ ಇರ್ತಕ್ಕವನು. ಸೋಮಲತೆ ಸೂತ ಅಂದ್ರೆ ಹಿಂಡೋದು ಅಂತ. ಶೂ ಅಭಿಷೇಕ ಧಾತು, ಅಭಿಷೇಕವನ್ನು ಹಿಂಡೋದು. ಸೋಮವನ್ನು ಹಿಂಡಿದ ರೂಪ, ಸೂತ ಪುರಾಣಿಕ ರೂಪ, ಜಗತ್ತನ್ನು ಹರಿದಿರುವ ರೂಪ, ಸಾರಥಿಯ ರೂಪ. ಆ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಮತ್ತು ಅಹಂತ್ಯಾಯ ಕೊಲ್ಲಲಾಗದೇ ಇರುವ ಆತ್ಮಜ್ಯೋತಿ ರೂಪನಾದ ದೇವ ಪರಮಾತ್ಮಗೆ. ಹಂತುಂ ಯೋಗ್ಯ ಹಂತ್ಯ. ಅಹಂತ್ಯಾಯ ಅವನು ಕೊಲ್ಲಕ್ಕೆ ಆಗಲ್ಲ, ಯಾರನ್ನು ಕೊಲ್ಲಕ್ಕಾಗಲ್ಲ, ಅದು ಅಹಂತ್ಯಾಯ. ಮತ್ತು ವನಾನಾಂ ಪತಯೇ, ವನ ಕಾಡಿಗೆಲ್ಲ ಒಡೆಯನಾದವನು ಅಂತ. ವನ ಶಬ್ದಕ್ಕೆ ಕಾಡು ಅಂತ ಅರ್ಥ. ಕಾಡಿಗೆ ಅಧಿಪತಿ ಶಿವನೇ. ವನಾನಾಂ ಪತಯೇ ನಮಃ ಒಂದು. ಅಹಂತ್ಯಾಯನ ಕೊಲ್ಲೋದಕ್ಕಾಗದೇ ಇರತಕ್ಕವನಾದ ಶಿವನಿಗೆ ನಮಸ್ಕಾರ ಎರಡು. ಆಮೇಲೆ ಇನ್ನು ಸೂತಾಯ
ಅಲ್ವಾ? ಸೂತಾಯ ಅಹಂತ್ಯಾಯ ವನಾನಾಂ. ಸೂತಕ್ಕೆ 4 ಅರ್ಥ ಮಾಡಿದಲ್ಲ. ಸೂತ ಸಾರಥಿಯಾಗಿರೋನು, ಮತ್ತೆ ಜಗತ್ತನ್ನು ಹಡೆದಿರೋನು, ಮತ್ತೆ ಸಾರಥಿ ಆಯ್ತಲ್ಲ ಸೂತ ಪುರಾಣಿಕ ರೂಪದವನು, ಮತ್ತೆ ಸೋಮನಾಥ ರೂಪದವನು ಅಂತ. ಅಹಂತ್ಯಾಯ ಕೊಲ್ಲೋದಕ್ಕಾಗದೇ ಇರುವಂಥವನು ಅಂತ ಅಹಂತ್ಯಾಯ. ವನಾನಾಂ ಪತೆಯೇ, ವನಕ್ಕೆಲ್ಲ ಪತೆಯೇ, ಕಾಡುಗಲ್ಲ. ಅಭಯಾರಣ್ಯ, ದೇವಿಕಾರಣ್ಯ, ಕೊಲ್ಲೂರು ಮೂಕಾಂಬಿಕಾರಣ್ಯ ಅಂತ ಹೇಳಿ ಬಹಳ ಅರಣ್ಯದಲ್ಲಿ ಹೇಳ್ತಾರೆ. ಆ ಅರಣ್ಯದ ದ್ವೈತವನ, ಅದು ಇದು ಚಂಬಲ ಕಡಿಮೆ ಅರಣ್ಯ ಇದೆಯಲ್ಲ, ಅದು ಭಾರಿ ಅರಣ್ಯಗಳು. ಅರಣ್ಯಗಳ ಈ ಶಿವನೇ ಪತಿ ಅಂತ. ಭೂತಾಯ ಅಹಂತಾಯ ವನಾನಾಂ ಪತಯೇ ನಮಃ. ಆಮೇಲೆ ನಮೋ ರೋಹಿತಾಯ ಸ್ಥಪತಗೆ ವೃಕ್ಷಾಣಾಂ ಪತಯೇ ನಮಃ. ನಮಃ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮಃ. ರೋಹಿತ ಅಂದ್ರೆ ಕೆಂಪು ಬಣ್ಣ ಅಂತ ಅರ್ಥ. ರಕ್ತವರ್ಣದವನಾದ ಆ ಪರಮೇಶ್ವರಿಗೆ ನಮಸ್ಕಾರ ಅಂತ. ಸರ್ವವರ್ಣವೂ ಅವನದೇ ವರ್ಣ. ರಕ್ತವರ್ಣವೂ ಅವನೇ, ನೀಲವರ್ಣವೂ ಅವನೇ, ಶ್ವೇತವರ್ಣವೂ ಅವನೇ, ಸರ್ವರ್ಣವೂ. ರೋಹಿತ ವರ್ಣ ಏನು ಹೇಳುತ್ತೆ ಅಂದ್ರೆ ಅವನ ಉಗ್ರರೂಪವನ್ನು ತೋರಿಸುತ್ತೆ. ನಮಸ್ಸೂತಾಯ ಅನ್ನೋ ಕಡೆ ಸಾರಥಿ ಅನ್ನೋ ಅರ್ಥ ತಗೊಂಡ್ರೆ ಜಗತ್ತಿಗೆ ಸಾರಥಿ ಅಂತಾನ, ಜಗತ್ತನ್ನು ನಡೆಸೋನು ಅಂತಾನ, ಬುದ್ಧಿಯನ್ನು ಪ್ರೇರಣೆ ಮಾಡುವನು, ಜಗತ್ತಿಗೆ ಪ್ರೇರಕನು ಅಂತ ತಗೋಬಹುದು. ಬರೀ ಕ್ಷತ್ರಿಯ ರಾಜರಿಗೆ ರಸಚರ್ಯ ಮಾಡುವನು ಅಂತ ಏನು ಸಂಕೋಚ ಮಾಡ್ಬೇಕಾಗಿಲ್ಲ. ಜಗತ್ತನ್ನು ನಡೆಸೋನು. ಹೌದು, ಎಲ್ಲವನ್ನೂ ನಡೆಸುವಾತನು, ಜಗತ್ತನ್ನು ನಡೆಸುವಾತನು, ನಮ್ಮ ಬುದ್ಧಿಯನ್ನು ನಡೆಸುವಾತನು, ಮತ್ತೆ ಸಮಸ್ತವನ್ನು ಪ್ರೇರಿಸುವಾತನು ಅಂತ ಅರ್ಥ ಮಾಡ್ಬೋದು. ತಪ್ಪೇನಾಗಲ್ಲ. ಸೋಮಲತಾ ರೂಪದಿಂದ ಸೋಮರಸ ರೂಪದವನು ಅಂತ ಅರ್ಥ ಮಾಡ್ಬೋದು. ಸೂತ ಪುರಾಣವನ್ನು ಅರ್ಥ ಮಾಡಿದ್ದಾರೆ, ಅದು ವಿಶೇಷ. ಇವು ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮಃ. ರೋಹಿತ ಬಣ್ಣ ರೂಪದವನು. ಜಗತ್ತಲ್ಲಿ ಕೆಂಪು ಬಣ್ಣ ಅಂದರೆ ಅದೆಲ್ಲ ರಜೋಗುಣದು. ರಜೋಗುಣ ರೂಪವು ಶಿವನ ರೂಪ, ಸತ್ವಗುಣವು ಒಂದೇ ರೂಪ. ಹಾಗೆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತಿ ಉಸರೂಪಾಂ. ಶಂಕರಾಚಾರ್ಯ ಹೇಳ್ತಾರೆ, ಲೋಹಿತ ಅಂದ್ರೆ ರಜೋವರ್ಣ, ಇದು ತೇಜೋವರ್ಣ, ಶುಕ್ಲ ಅಂದ್ರೆ ಅಪ್ಪಿನ ವರ್ಣ, ಇದು ತಮ ಅಂತಂದ್ರೆ ಭೂಮಿ ವರ್ಣ ಅಂತ ತಗೊಳ್ಳಿ. ತೇಜೋ ಬಣ್ಣ ರೂಪದವನು ಅಂತ ತಗೋಬಹುದು. ತೇಜೋ ರೂಪದವನಾಗಿರ್ತಕ್ಕಂಥವನು, ಕೆಂಪು ಬಣ್ಣದವನಾಗಿರ್ತಕ್ಕಂಥವನು ನಮಸ್ಕಾರ. ಸ್ಥಪತಿ ಅಂದ್ರೆ ಬೆಟ್ಟಗಳಿಗೆ ತಿಷ್ಠಂತಿ ಸ್ಥಾವರಾಹ. ಸ್ಥಪತಿ ಜಗತ್ತಿನ ಒಡೆಯರು ಅಂತ ಒಂದು. ಇನ್ನೊಂದು ಸ್ಥಪತಿಯವರು ಅಂತ ಹೇಳಿ ಇವರಿಗೆ ಕಲ್ಲಲ್ಲಿ ವಿಗ್ರಹಗಳು ಕೆತ್ತಾರಲ್ಲ, ಸ್ಥಪತಿಗಳು ಅಂತ ಅಂತಾರೆ ಅವರು. ಶಿಲ್ಪಿ ರೂಪದಿಂದ ಇರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ ಅಂತ ಅರ್ಥ ಮಾಡಬಹುದು. ಶಿಲ್ಪಿ ರೂಪದಿಂದ ಇರುವವನು ಸ್ಥಪತಿ ರೂಪದಲ್ಲಿ ಇರುವನು. ಹಾಗೆ ಇವರು ಇದು ಮಾಡಿದ್ದಾರೆ, ಗೃಹಾದಿಗಳನ್ನು ನಿರ್ಮೂಲನೆ ಮಾಡೋ ಶಿಲ್ಪಿ ರೂಪದವನು ಅಂತಲೇ ಮಾಡಿದ್ದಾರೆ ಭಟ್ಟಭಾಸ್ಕರದವರು. ಸಾಯಣಾಚಾರ್ಯರು ಮಾತ್ರ ಅಂದ್ರೆ ಸ್ಥಾವರವಾಗಿರುವಂತಹ ಬೆಟ್ಟಗುಡ್ಡಗಳಿಗೆ ಒಡೆಯನು ಅಂತ ಅರ್ಥ ಮಾಡಿದ್ದಾರೆ, ಜಗತ್ತಿಗೆ ಒಡೆಯನು ಅಂತ ಅರ್ಥ ಮಾಡಿದ್ದಾರೆ. ವೃಕ್ಷಾಣಾಂ ಪತಿಯೇ ಪ್ರಸಿದ್ಧ. ವನಾನಾಂ ಪತಿ ಅನ್ನೋದು ವೃಕ್ಷಗಳಿಗೆ ಎಲ್ಲಾ ತರಹ ಮರ, ಅದು ಕಾಡಲ್ಲಾದ್ರೂ ಇರಲಿ, ನಾಡಲ್ಲಾದ್ರೂ ಇರಲಿ, ಹಳ್ಳಿಯಲ್ಲಾದ್ರೂ ಇರಲಿ, ಎಲ್ಲಾ ವೃಕ್ಷ ರೂಪದಿಂದಲೂ ಕಂಗೊಳಿಸ್ತಾ ಇರುವಂತಹ ಆ ಪರಮೇಶ್ವರಿಗೆ ನಮಸ್ಕಾರ. ಅವನೇ ಎಲ್ಲ ರೂಪದಲ್ಲಿ ಇರುವನು. ಆ ರುದ್ರನ ಶಿವನೇ ಮರರೂಪ, ಗಿಡರೂಪ, ಪಕ್ಷಿರೂಪ, ಪ್ರಾಣಿ ರೂಪ, ಮನುಷ್ಯ ರೂಪ, ದೇವತಾ ರೂಪ, ಸಮಸ್ತ ರೂಪದಿಂದ ನಮೋ ವಿರೂಪೇಭ್ಯ ವಿಶ್ವರೂಪೇಭ್ಯಶ್ಚ ವೋ ನಮಃ. ವಿಶ್ವರೂಪ ಅವನು, ಸರ್ವರೂಪ, ಜಗದ್ರೂಪವನು. ಹಾಗಾದ್ರಿಂದ ವೃಕ್ಷಾಣಾಂ ಪತಯೇ, ವೃಕ್ಷಗಳಿಗೆಲ್ಲ ಪತಿಯು. ವೃಕ್ಷಪತಿ ನಾವು ಸೋಮರಾಜ ವೃಕ್ಷಗಳಿಗೆಲ್ಲ ಒಡೆಯ ಅಂತ ನಾವು ಅಂತೀವಿ. ಸೋಮರಾಜನಿಗೂ ಇವನು ಒಡೆಯ. ನಮ್ಮ ಸೋಮ ಇದ್ದಾನೆ, ಸೋಮನನ್ನೂ ತಲೆಯಲ್ಲಿಟ್ಕೊಂಡವನು ಸೋಮಶೇಖರ ಅವನು. ಇನ್ನು ಉಮಯ ಸಹ ವರ್ತತೆ ಅಂತ ಸೋಮ. ಉಮಾ ಅಂದ್ರೆ ಪಾರ್ವತಿ ಭವಾನಿ, ಸಾ ಉಮಾ ಸೋಮ, ಉಮೆಯಿಂದ ಕೂಡಿಕೊಂಡವನು ಅಂತ ಅರ್ಥ ಮಾಡ್ತಾರೆ. ಸೋಮ ಅಂದ್ರೆ ಚಂದ್ರನ ಧಾನ್ಯ ಮಾಡ್ಕೊಂಡವನು ಅಂತ ಅರ್ಥ ಮಾಡ್ತಾರೆ. ಸೋಮನಂತೆ ಆಹ್ಲಾದಕರನಾಗಿದ್ದಾನೆ, ತುಂಬಾ ಒಳ್ಳೆ ಮನೋಜ್ಞನಾಗಿದ್ದಾನೆ, ಬಹಳ ಪ್ರಶಾಂತನಾಗಿದ್ದಾನೆ ಶಿವ. ಹಾಗೆ ಸೋಮರೂಪದವನು, ಸೋಮನಂತೆ ಆಹ್ಲಾದಕರ ಮನೋಜ್ಞ ರೂಪ ಅಂತ ಮಾಡ್ತಾರೆ.
ಅಲ್ಲಿ ಇವಾಗ ಇಲ್ಲಿ ಏನು ವೃಕ್ಷಾಣಾಂ ಪತಯೇ ನಮಃ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ ನಮಃ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ. ಮಂತ್ರಿಣಿ ಅಂದ್ರೆ ಆಲೋಚನೆ ಮಾಡುವಂತಹ ಪದವಲ್ಲಿರುವನು ಅಂತ. ಇವರು ರಾಜರುಗಳಿಗೆ ಭಾರಿ ಆಲೋಚನೆ ಮಾಡಬೇಕಲ್ಲ, ಅವರಿಗೆ ಆ ರಾಜಕಾರ್ಯಕ್ಕೆ ಹೇಗೆ ದೇಶದ ವ್ಯವಸ್ಥೆ ನಡೀಬೇಕು, ಯಾವ್ಯಾವ ರೀತಿ ಎಲ್ಲೆಲ್ಲಿ ಏನೇನು ಅನುಕೂಲತೆ ಮಾಡಿಕೊಡ್ಬೇಕು, ನಮ್ಮ ಎಲ್ಲ ಆಪತ್ತು ಬರೋದಾದ್ರೆ ಆಪತ್ತನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು, ಶತ್ರುಗಳ ವಿಷಯಕ್ಕೆ ಯಾವ ರೀತಿ ನೋಡ್ಕೋಬೇಕು ಅಂತೇಳಿ ತುಂಬಾ ಮಂತ್ರನ ಆಲೋಚನೆ ಮಾಡ್ತಾರೆ. ಹಾಗಾಗಿ ಮಂತ್ರ ಆಲೋಚನೆಯನ್ನು ಮಾಡುವಂತಹ ನಿಪುಣರಾದ ಮಂತ್ರಿ ರೂಪದಲ್ಲಿ ಅವನೇ ಇರುವಂತ ಮಂತ್ರ ಆಲೋಚನೆಯಲ್ಲೇ ಬಹಳ ಗೂಢವಾದಂತಹ ಆಲೋಚನೆ ಮಾಡುವರು. ಆಲೋಚನೆ ಮಾಡೋದು ನಿಪುಣರಾದವರು ಯಾರು ಅಂದ್ರೆ ಚಾಣಕ್ಯ ಬಹಳ ಮಂತ್ರ ಆಲೋಚನೆ ಮಾಡೋದು ಎಕ್ಸ್ಪರ್ಟ್, ಬಹಳ ನಿಪುಣ ಅಂತವಲ್ಲ. ಆ ರೂಪದಿಂದ ಇರುವುದು ಪರಮೇಶ್ವರ ಜಗತ್ತಿನ ಎಲ್ಲೆಲ್ಲೂ ತುಂಬಿಕೊಂಡವರಾದಾಗ ಮಂತ್ರಾಲೋಚನೆಯಲ್ಲಿ ನಿಪುಣರಾದವರು ಯಾರಿದ್ದಾರೆ, ಆ ನಿಪುಣರಾದವರ ರೂಪದಿಂದ ಇರ್ತಕ್ಕವನಾದ ಪರಮೇಶ್ವರಿಗೆ ನಮಸ್ಕಾರ. ಒಂದು ವಾಣಿಜಾಯ ವಡಿಕಂದ್ರೆ ವ್ಯಾಪಾರಿ ಅಂತ, ವರ್ತಕರ ರೂಪದಿಂದ ಇರ್ತಕ್ಕಂಥವನು. ವರ್ತಕರು ಅಂದ್ರೆ ವ್ಯಾಪಾರಿಗಳು, ವರ್ತಕರು ವ್ಯಾಪಾರ ಮಾಡೋರು. ಆ ರೂಪದಿಂದ ಇರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ವಾಣಿಜಾಯ ಕಕ್ಷಾಣಾಂ ಪದಯ, ಕಕ್ಷ ಅಂದ್ರೆ ಪದಗಳು ಅಂತ, ಬುಷ್ ಅಂತಿಲ್ಲ ಇಂಗ್ಲೀಷಲ್ಲಿ, ಪದಗಳು ಅಂತ. ಈ ಪದೆಗಳಿಗೆ ಹಾವುಗಳ ಕೂತ್ಕೊಂಡಿರುತ್ತೆ, ಪದಗಳಿಗೆ ಏನೋ ಚೇಳು ಇದರ ಬಹಳ ಅದು ಇದು ಉಗ್ರ ಜಾಗ, ಅದು ಸಡನ್ ಅದಕ್ಕೆ ಕೈ ಹಾಕೋ ಹಾಗಿಲ್ಲ, ನೋಡ್ಕೋಬೇಕು ಏನಿದೆ ಒಳಗೆ ಅಂತ. ಕೋಲಲ್ಲ ಇದರಲ್ಲಿ ಮಾಡಿಕೊಂಡು ಏನು ಇಲ್ಲ ಕನ್ಫರ್ಮ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೇಕೆ ಹೊರತು ತುಂಬಾ ಡೇಂಜರು. ಅದು ಉಗ್ರೂಪವಾಗಿ ಯಾವ ಪ್ರಾಬ್ಲಮ್ ಇರ್ತಾರೋ ಹೇಳಕ್ಕಾಗಲ್ಲ. ಹಾಗಾದ್ರಿಂದ ಕಕ್ಷಾ ಅಂದ್ರೆ ಏನು, ಕಕ್ಷಾ ಶ್ವಭ್ರ ಅಂದ್ರೆ ಈ ಮೊಲ ನರಿ ಇತ್ಯಾದಿಗಳೆಲ್ಲ ಹೊಕ್ಕೊಳ್ಳೋದು ಅಲ್ಲೇ ಅಂತ. ಈ ಚಿರತೆ ಹುಲಿ ಸಿಂಹ ಅಟ್ಟಿಸ್ಕೊಂಡ್ ಬಂದ್ರೆ ಆ ಪದೊಳಗೆ ಹೋಗ್ಬಿಡ್ತಾರೆ, ಅದು ಗೊತ್ತೇ ಆಗೋದಿಲ್ಲ. ಹುಡುಕಿ ಹೋಗ್ಬಿಡುತ್ತೆ ಅದು. ಮೂರಾಯ್ತಲ್ಲ, ಮಂತ್ರಣೆ ಒಂದು, ವಾಣಿಜಾಯ ಒಂದು, ಕಕ್ಷಾಣ. ಮಂತ್ರಣೆ ಏನೇನು ಮಂತ್ರಾಲೋಚನೆಯನ್ನು ಮಾಡುವಲ್ಲಿ ನಿಪುಣರಾದ ರೂಪದವನು ಅಂತ. ವಾಣಿಜಾಯ ಅಂದ್ರೆ ವರ್ತಕ ರೂಪದಲ್ಲಿ ಇರ್ತಕ್ಕವನು ಅಂತ. ಕಕ್ಷಾಣಾಂ ಪದೆಯಿಂದ ಪದಗಳಲ್ಲಿ ಹೊಕ್ಕಿಕೊಂಡಿರ್ತಕ್ಕಂತಹ, ಕಕ್ಷೆಗಳಿಗೆ ಪದ ಹೋದವರು ಬಹಳ ಡೆನ್ಸಿಟಿ ಇರ್ತಕ್ಕಂತಹ ಪದ ಇರುತ್ತೆ, ಒಳಗೆ ಹೋಗಕ್ಕೆ ಆಗಲ್ಲ, ಅಷ್ಟು ಒತ್ತಾಗಿರ್ತಕ್ಕಂಥ ಪದಗಳು. ಈ ಆಫ್ರಿಕಾ ಖಂಡದಲ್ಲಿ ಆಸ್ಟ್ರೇಲಿಯಾ ಬಾಳಿ ಕಾಲು ಇದರಲ್ಲೂ ಆಗುಂಬೆ ಇದರಲ್ಲಿ ಒಳಗೆ ಹೋಗಕ್ಕೆ ಅತ್ಯಂತ ಕಾಡು ಅಂತಾರೆ. ಅಲ್ಲಿರ್ತಕ್ಕೂ ಈಶ್ವರೇ ಪರಮೇಶ್ವರನೇ. ಆಯ್ತು. ಆಮೇಲೆ ನಮೋ ಭುವಂತಯೇ ಔಷಧೀನಾಂ ಪತಯೇ ನಮಃ. ನಮಃ ಭುವಂತಯೇ ವಾರಿವಸ್ಕೃತಾಯ. ಒಂದೇ ವಾರಿವಸ್ಕೃತಾಯ ಓಷಧೀನಾಂ ಪತಯೇ ನಮಃ. ಭುವಂತಯೇ, ಭುವ ಅಂದ್ರೆ ವಿಶ್ವ, ಅಂತ ಏನು ವಿಶ್ವ, ಅಂತ ಏನು ಅಂತ ಕೊಲೆ ಮಾಡೋದಲ್ಲ, ಇಲ್ಲಿ ಹರಡುವನು ಅರ್ಥ ಮಾಡಿದ್ದಾರೆ. ವಿಶ್ವವನ್ನು ವಿಸ್ತಾರ ಮಾಡುವ, ಭುವಂತಿಯಾಗಿರುವನು, ಪ್ರಪಂಚವನ್ನು ಹರಡುವ, ಪ್ರಪಂಚವನ್ನು ಬೆಳೆಸುವ, ವಿಸ್ತಾರ ಮಾಡುವಂತಹ ರುದ್ರನಿಗೆ ನಮಸ್ಕಾರ ಅಂತ ಇವರು. ಅದೇ ಸಾಯಣ ಭಟ್ಟಭಾಸ್ಕರರು ವಿಶ್ವವು ಸತ್ತಾ ಪ್ರಧಾನವಾಗಿರುವುದರಿಂದ ಭುವಂತಿ ಎನಿಸ್ಕೊಂಡಿದೆ. ಭುವಂತಿ ಅಂದ್ರೆ ಭವಂತಿ ಅನ್ನೋದೇ ಭುವಂತಿ ಮಾಡಿ ಭುವಂತಯೇ ಅಂದ್ರೆ ವಿಶ್ವವು ಸತ್ತಾ ಪ್ರಧಾನವಾಗಿ ಇರುವುದರಿಂದ ಭುವಂತಿ ತಿಳಿಸ್ಕೊಂಡಿದೆ. ಆ ಭುವಂತಯೇ ಅಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲೆಲ್ಲಿ ನಡೆದೂ ಯಾವಾಗಲೂ ಇರತಕ್ಕವನು, ವಿಶ್ವದೆಲ್ಲ ವ್ಯಾಪಿಸ್ಕೊಂಡಿರುವಂತವನು ಅಂತ. ಭುವಂ ತನೋತೀತಿ ಭುವಂತಿಹ ಮಾಡ್ಬೋದು. ಭುವಂ ಅಂದ್ರೆ ವಿಶ್ವವನ್ನ, ತನೋತಿ ಅಂದ್ರೆ ಉಂಟು ಮಾಡುತ್ತಾನೆ, ಹರಡುತ್ತಾನೆ, ಬೆಳೆಸುತ್ತಾನೆ ಅಂತ. ಭುವಂ ತನೋತೀತಿ ಭುವಂತಯೇ ಮಾಡ್ಬೋದು. ವಿಶ್ವವನ್ನು ಹರಡುವ ರೂಪದವನಾದ ಪರಮೇಶ್ವರನು. ವಾರಿವಸ್ಕೃತಾಯ ಅಂದ್ರೆ ವರಿವಹ ಅಂದ್ರೆ ಬೇಡುವವರು ಅಂತ. ಬೇಡುವವರಿಗೆ ಅವರ ಇಷ್ಟಾರ್ಥವನ್ನು ಕರುಣಿಸುವ ಆತನು ಅಂತ ಅರ್ಥ. ಯಾರು ಧನವನ್ನ ಅಪೇಕ್ಷೆ ಪಡ್ತಾರೋ, ಅಥವಾ ಆರೋಗ್ಯವನ್ನ, ಅಥವಾ ಮಕ್ಕಳನ್ನ, ಇನ್ನೇನು ಲೌಕಿಕ ಪ್ರಯೋಜನವನ್ನ ಅದನ್ನು ಬಯಸ್ತಾರೋ ಅವರಿಗೆ ಅದನ್ನ ಉಂಟು ಮಾಡುವಂತೆ ಮಾಡುವಂತಹ ಸ್ವರೂಪದವನು.
ಅದು ಅವನಿಗೆ ನೆರವೇರುವಂತೆ ಮಾಡುವಂಥವನಾದ ಪರಮೇಶ್ವರನು. ವಾರಿವಸ್ಕೃತ ಏತಿ ವಾರಿವಹ ವಾರಿವಹ ಅಂದ್ರೆ ವರಿವಹ, ನಾವು ಯಾವ್ಯಾವ್ದು ಬಯಸ್ತೀವೋ ಅದನ್ನು ಕೃತಾಯನ ಮಾಡುವನು ಅಂತ. ಪರಮೇಶ್ವರ ನಿನ್ನನ್ನು ಆರಾಧನೆ ಮಾಡ್ತೀನಿ ಗಣಪ, ಅಭಿಷೇಕ ಮಾಡ್ತೀನಿ, ತಗೊಂಡು ಇಂಥ ಇಷ್ಟಾರ್ಥ ಈಡೇರಬೇಕು ಅಂದ್ರೆ ಆಯ್ತು ತಗೋ ಮಾಡಿಸ್ಕೊಡ್ತೀನಿ ಅಂತ. ವರಿಸುವರು ಅಂದ್ರೆ ಬಯಸುವವರು ಅಂತ, ವರಿಸುವವರಿಗೆ ತಮ್ಮ ಇಷ್ಟಾರ್ಥವನ್ನ ಕೃತಾಯ ಮಾಡುವವರು ಅಂತ ಮಾಡಿ. ವರಿಸೋದು ಅಂದ್ರೆ ಏನೋ, ವರಿಸೋದು ಬಯಸೋದು, ಅಪೇಕ್ಷೆ ಪಡೋದು ಅಂತ. ವರಿಸುವವರಿಗೆ ಅಂದ್ರೆ ಬಯಸುವವರಿಗೆ ಆ ಇಷ್ಟಾರ್ಥವನ್ನ ಕೃತಾಯ ಮಾಡಿಕೊಡುವವನಾಗಿರ್ತಕ್ಕಂಥ ಪರಮೇಶ್ವರಿಗೆ ನಮಸ್ಕಾರ. ಇನ್ನು ಓಷಧೀನಾಂ ಪತೆಯೇ ನೋಡಿ, ಅಲ್ಲಿ ವನಾನಾಂ ಪತಿ ಅಂದ್ರು, ಇದು ಓಷಧೀನಾಂ ಪತಿ ಅಂದ್ರೆ ಏನ್ ವ್ಯತ್ಯಾಸ ಅಂದ್ರೆ, ಅದು ವನಸ್ಪತಿ ವೃಕ್ಷ ಅಂತಂದ್ರೆ ಕೊಂಬೆ ಶಾಖೆ ಇರ್ತಕ್ಕಂತಹ ಇದಕ್ಕೆ ವನಸ್ಪತಿ ವೃಕ್ಷ ಅಂತಾರೆ. ಔಷಧಿ ಅಂದ್ರೆ ಕೊಂಬೆ ಶಾಖೆ ಇರಲ್ಲ, ಅದು ಭತ್ತ ರಾಗಿ ಜೋಳ ಗೋಧಿ ಇದೆಯಲ್ಲ, ಅದು ಫಲ ಕೊಟ್ಟು ಸತ್ತೋಗ್ಬಿಡುತ್ತೆ. ಔಷಧ ಫಲಪಾಕಾಂತ ಅಮರಕೋಶ, ಫಲ ಕೊಟ್ಟ ಮೇಲೆ ಯಾವುದು ಸತ್ತೋಗುತ್ತೋ ಅದು ಔಷಧಿ. ಯಾವುದು 4 ರಿಂದ 5 ಅಂಗುಲ ಕೆಳಕ್ಕೆ ಹೋಗುತ್ತೆ ಭೂಮಿಯಿಂದ ಅಷ್ಟೇ. ಭತ್ತದ ಬೇರಾಗಲಿ, ರಾಗಿ, ತರಕಾರಿ, ಈ ಟೊಮೆಟೊ, ತುಂಬಾ ಇದು ಮಾವಿನ ಮರ, ಅರಳಿ ಮರ, ಬೇವಿನ ಮರ 20 ಅಡಿ 30 ಅಡಿ ಎಲ್ಲ ಆಳಕ್ಕೆ ಹೋಗುತ್ತೆ, 10-20 ಅಡಿ ಎಲ್ಲ ಹೋಗುತ್ತೆ. ಆದರೆ ಔಷಧಿ ಇದೆಯಲ್ಲ, ಅದೇ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಕಡ್ಲೆ, ಹೆಸರು, ತೊಗರಿ, ಅಕ್ಕಿ, ಭತ್ತ, ರಾಗಿ, ಭತ್ತ, ಜೋಳ, ರಾಗಿ ಏನಿದೆ ಅದೆಲ್ಲ ಒಂದು 1/2 ಅಡಿ ಮ್ಯಾಕ್ಸಿಮಮ್ ಅದರ ಬೇರು. ಆಮೇಲೆ ಆ ಹಣ್ಣು ಆ ಫಲ ಕೊಟ್ಬಿಟ್ಮೇಲೆ ಅದು ಸತ್ತೋಗ್ಬಿಡುತ್ತೆ, ಮತ್ತೆ ಇನ್ನೊಂದು ಹಾಕ್ತೀವಿ, ಅದಕ್ಕೆ ಔಷಧಿ ಉಡು ಅಂತ ಹೆಸರು. ಇನ್ನೊಂದು ಅರ್ಥ ಏನಂದ್ರೆ, ಓಷ ಅಂದ್ರೆ ಹಸಿವಿನಿಂದ ಆಗುವಂತಹ ಸುಡುವಿಕೆ. ಯಾವುದೋ ಹೊಟ್ಟೆ ಒಳಗೆ ಅತಿಯಾಗಿ ಹಸಿವು ಜಾಸ್ತಿ ಆದ್ರೆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗುತ್ತಲ್ಲ, ಆ ಓಷಂ ಧಯತಿ ಅದನ್ನು ಕೂಡ ಹಾಕ್ಬಿಡುತ್ತೆ. ಯಾವುದೋ ನಾವು ತಿನ್ನುವ ಆಹಾರ. ಗುರುಗಳೇ, ವಾರಿ ಅಂದ್ರೆ ನೀರು ಅಂತಾನು ತಗೋಬೋದಾ? ತಗೋಬಹುದು. ಅದೇ ವಾರಿವಸ್ಕೃತ ಏನು ನೀರನ್ನು ಉಂಟು ಮಾಡ್ಬೇಕು. ಅವಾಗ ಸಮುದ್ರವನ್ನ ನೀರನ್ನ ಉಂಟು ಮಾಡೋನು ಅಂತ ಅರ್ಥದಲ್ಲಿ ವಾರಿ ವಹ ಮಾಡಿದ್ದಾರೆ, ಬರೀ ವಾರಿ ನಿಲ್ಲಿಸಿಲ್ಲ. ವೃಣೋತೀತಿ ವಾರಿ ವಾರಿ ವಹ ಅಂತ ಅರ್ಥ ಮಾಡಿದ್ದಾರೆ. ನೀವು ಹೇಳ್ದಂಗೆ ವಾರಿ ವಹ, ವಾರಿ ವಹ ವಾರಿಯನ್ನ ಬಯಸುವನು ಅಂತ ಗೌಣ ಮಾಡ್ಕೋಬೇಕು. ಅಲ್ಲಿ ವಾರಿ ಕೃತಾಯ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ನೀರನ್ನು ಕೊಡುವವನು, ನೀರನ್ನು ಉಂಟು ಮಾಡುವನು ಮಾಡ್ಬೋದು. ಮಧ್ಯ ವಾರಿ ವಹ ಅಂತಿದೆಯಲ್ಲ, ವಾರಿ ವಸ್ಕೃತಾಯ. ಹಾಗಾಗಿ ಆ ಆ ವಸ್ಸನ ಪ್ರತ್ಯಯ ಏನ್ ಬರುತ್ತೆ ಅಂದ್ರೆ ಬಯಸೋದು ನಡೆಸೋದು ಇಟ್ಕೊಂಡು ಬಂದಂತ ಪ್ರತ್ಯಯ. ವೃಣೋತಿ ಇದು ವಾರಿ ವಹ, ವೃಣೋತಿಯನ್ನು ಬಯಸುತ್ತಾನೆ. ಹಾಗಾದ್ರೆ ಇಬ್ರು ಹಾಗೆ ಮಾಡಿದಾರಪ್ಪ. ಯಾರೋ ಸಾಯಣಾಚಾರ್ಯರು ಭಟ್ಟಭಾಸ್ಕರ್ ಇಬ್ಬರು ಕೂಡ ಬೇಡಿದವರಿಗೆ ಧನವನ್ನು ಉಂಟು ಮಾಡುವನು ಅಂದ್ರೆ ಇಷ್ಟಾರ್ಥವನ್ನು ಉಂಟು ಮಾಡುವನು ಅಂತ ಸಾಯಣಾಚಾರ್ಯರು. ಇವರು ವರವಾದ ಶ್ರೇಷ್ಠವಾಗಿರ್ತಕ್ಕಂತಹ ಧನಾದಿಗಳನ್ನ ಬಯಸುವವರಿಗೆ ಅದನ್ನು ಮಾಡುವನು ಅಂತ ಅವರು ಹಾಗೆ ಮಾಡಿದ್ದಾರೆ. ಇಲ್ಲ, ವಾರಿಯಿಂದ ನೀರು ಜ್ಞಾಪಕ ಬರುತ್ತಲ್ಲ, ನೆನ್ಪಿಟ್ಕೊಳ್ಳೋ ಸುಲಭ ಅಂತ ಅದಕ್ಕೆ ಕೇಳಿದೆ. ನೀವು ಹೇಳಿದ್ದು ಒಪ್ಕೊಂಡೆ. ಅದೇ ವಾರಿವಸ್ಕೃತ ಅಂದ್ರೆ ಇವರು ಇನ್ನೊಂದು ಮಾಡಿದ್ದಾರೆ. ಅವ್ರು ಭಟ್ಟಭಾಸ್ಕರು ಜಲಾಧಿಪತಿಯಾದ ವರುಣ ರೂಪದವನಾದ ವಾರಿವಸ್ಕೃತ ಹಾಗೂ ಮಾಡಿದ್ದಾರೆ. ಇವರಿಗೆ ವಾರಿನ ಜಲ ಮಾಡಿ ವಾರಿವಸ್ಕೃತಾಯ ಅಂದ್ರೆ ನೀರನ್ನು ಉಂಟು ಮಾಡುವನಾದ ವರುಣ ರೂಪದವನು ಕೆಲಸ ಮಾಡಿದ್ದಾರೆ. ನೀವು ಹೇಳಿದಂಗೆ ಅದು ಸುಲಭ ಅರ್ಥ ಇಟ್ಕೊಳಕ್ಕೆ. ವಾರಿ ವೃಣೋತಿ, ವಾರಿ ವರಯತಿ, ನೀರನ್ನ ಉಂಟು ಮಾಡ್ತಾನೆ ಕೊಡ್ತಾನೆ ವರುಣ. ಆ ರೂಪದಿಂದ ಇರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಭಕ್ತರ ರೂಪದಲ್ಲಿರುವನು. ಶಾಸ್ತ್ರಿಗಳು ರುದ್ರ ಭಾಷ್ಯ ಪ್ರಕಾಶ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಬಿಡ ಅಂತೀರಾ? ದಂಡ ಅದು ರುದ್ರ ಭಾಷ್ಯ ಪ್ರಕಾಶ ನರಸಿಂಹಮೂರ್ತಿಗಳದ್ದು. ಹೌದು, ಅವ್ರು ಬರೀತಾರೆ ವಾರಿ ಭಕ್ತರ ರೂಪದಲ್ಲಿರುವನು ಎಂದರ್ಥ. ಎಂದರೆ ಪರಿಚರ್ಯೆ, ಅದನ್ನು ಮಾಡುವವರು ವಾರಿವಸ್ಕೃತರು ಅಂತ ಬರೀತಾರೆ. ಇದು ಭಕ್ತವತ್ಸಲನು ಜಲವಾಸಿಯಾದ ವಿಷ್ಣು ರೂಪನು. ಇವರು ವೆಂಕಟೇಶ್ ಗಣಪಾಟಿಗಳು ಭಕ್ತವತ್ಸಲ ಅಂತ ಅರ್ಥ ಮಾಡಿದಾರಂತೆ, ಇನ್ನೊಂದು ಜಲವಾಸಿ ಆದಂತಹ ವರುಣ ಅಂತ ಅರ್ಥ ಮಾಡಿದಾರಂತೆ. ಇವರು ಭಕ್ತವತ್ಸಲ ಮೀನಿಂಗ್ ಬರುತ್ತೆ ಇವ್ರದ್ದು. ಅಮ್ಮ ಹೇಳ ಹಾಗೇನೆ ವಾರಿನ ನೀರು, ಅದನ್ನು ವೃಣೋತಿ ವಾರಿ ನೀರನ್ನು ಕೊಡುವಂತಹ ವರುಣನು ಆ ರೂಪದವನು ಅಂತಂದ್ರೆ ಬೇಗ ಗ್ಯಾಪ್ ಇಟ್ಕೊಂಡು ಸುಲಭ. ವಾರಿವಸ್ಕೃತಾಯ ಅಂದ್ರೆ ಭುವಂತ ಏನೇ ಭುವನ್ನ ಹರಡುವವನು, ಭುವನ ಉಂಟು ಮಾಡುವಾತನು ಅಂತ ಅರ್ಥ ಮಾಡ್ಬೋದು.
ಆಮೇಲೆ ಔಷಧೀನಾಂ ಪತಯೇ ನಮಃ ಅಂದ್ರೆ ಔಷಧಿಗಳಿಗೆ ದ್ವಿದಳ ಧಾನ್ಯಗಳಿಗೆ ಪತಿಯಾಗಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಔಷಧೀನಾಂ ಪತಯೇ, ಔಷಧಿಗಳು ಗಿಡ ಇದು ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನು ಉಂಟು ಮಾಡುವುದಕ್ಕೆ ಒಡೆಯನು, ಮಾಡುವುದರ ವಿಷಯದಲ್ಲಿ ಒಡೆಯನಾಗಿರ್ತಕ್ಕವನು, ಅಂಥವರಿಗೆ ನಮಸ್ಕಾರ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಇಂಗ್ಲಿಷಲ್ಲಿ ಕೆಲವು ಪದ ಗಟ್ಟು ಹೊಡಿಬೇಕಲ್ಲ, ಹಾಗೆ ಈ ಪದಕ್ಕೆ ಅರ್ಥ ಗಟ್ಟು ಹೊಡೆದ್ಬಿಟ್ಟು ಉಳಿಸ್ಕೋಬೇಕೆ ಹೊರತು ಲಿಂಕ್ಗೆ ಸಂಬಂಧನೇ ಸಿಗಲ್ಲ, ಕಷ್ಟ ಸಂಬಂಧ ಸಿಗೋದು. ಕ್ಯಾಟ್ ಅಂದ್ರೆ ಬೆಕ್ಕು, ಡಾಗ್ ಅಂದ್ರೆ ನಾಯಿ, ಬೆಫಲು ಅಂದ್ರೆ ಎಮ್ಮೆ, ಕೌ ಅಂದ್ರೆ ಹಸು, ಅದು ಗಟ್ಟು ಮಾಡಬೇಕು. ಹಂಗೆ ಇದನ್ನು ಕೆಲವು ಗಟ್ಟು ಮಾಡಬೇಕು, ಹೀಗಂದ್ರೆ ಹೀಗೆ, ಹೀಗಂದ್ರೆ ಹೀಗೆ ಅಂತ. ಅದು ಭಟ್ಟಭಾಸ್ಕರರು ಪದಗಳಿಗೆ ವ್ಯುತ್ಪತ್ತಿ ತೋರಿಸ್ತಾರೆ, ಅದು ವ್ಯಾಕರಣ ತೋರಿಸ್ತಾರೆ, ಅದಿನ್ನೂ ಕ್ಲಿಷ್ಟ. ಆ ಸೂತ್ರ ಗ್ಯಾಪ್ ಇಟ್ಕೊಂಡು ಆ ಸೂತ್ರ ಆಡ್ಸೋ ಮೇಲೆ ಗ್ಯಾಪ್, ಅದು ಅದೇ ಇನ್ನೂ ಸುಲಭ ಅಲ್ಲ. ಕೆಲವು ತುಂಬಾ ಸುಲಭ ಇದೆ ನೋಡಿ. ನಮ ಉಚ್ಚೈರ್ಘೋಷಾಯ ಕ್ರಂದಯತೆ, ಉಚ್ಚೈ ಜೋರಾಗಿ ಘೋಷ ಅಂದ್ರೆ ಶಬ್ದ ಉಳ್ಳವನು ಅಂತ, ಜೋರಾಗಿ ಕಿಚ್ಕೊಳ್ಳೋದ್ರಲ್ಲಿ ಅಗ್ರೇಸರನಂತೆ. ಅಂದ್ರೆ ಗಟ್ಟಿಯಾದ ಘೋಷ ಉಳ್ಳವನಾದಂತಹ ಶಿವನಿಗೆ ನಮಸ್ಕಾರ. ಶಿವ ಜೋರಾಗಿ ಕಿಚ್ಕೊಂಡ್ಬಿಟ್ಟ ಅಂದ್ರೆ ಪ್ರಪಂಚದ ಒಂದಾದ್ರು ಹಂಗೆ ಬಂದ್ಬಿಡ್ಬೇಕು ಆ ಶಬ್ದಕ್ಕೆ, ಆ ಅಂಶ ಕಿಚ್ಕೊಂಡ್ಬಿಡ್ತಾನೆ. ಉಚ್ಚೈರ್ ಘೋಷ. ಆ ಕ್ರಂದ ಇದೆ ಅಂದ್ರೆ ಅಳುವಂತೆ ಮಾಡ್ತಾನೆ, ಶತ್ರುಗಳನ್ನೆಲ್ಲ ದುಷ್ಟವನ್ನು ಅಳುವಂತೆ ಮಾಡುವನಾದ್ರಿಂದ ಆಕ್ರಂದಯತೆ. ಆಕ್ರಂದನ ಅಂದ್ರೆ ಕ್ರಂದನ ಅಳೋದು ಅಂತ, ಕಿಚ್ಕೊಂಡು ಅಳೋದಕ್ಕೆ ಆಕ್ರಂದನ. ಅವ್ರ ಆಕ್ರಂದನ ಮುಗಿಲಿ ಮುಟ್ಟಿತು ಅಂತಾರಲ್ಲ, ಆಕ್ರಂದನ ಅಂದ್ರೆ ಅಳೋದು, ಗೋಳಾಡೋದು. ಗೋಳಾಡಿಸುವನಾಗಿರ್ತಕ್ಕಂತಹ ಶಿವನಿಗೆ, ಯಾರು ದುಷ್ಟರೋ ಪಾಪಿಗಳೋ ಅವರನ್ನು ಗೋಳಾಡಿಸುವನಾದಂತಹ ವೃದ್ಧನಿಗೆ ನಮಸ್ಕಾರ. ಉಚ್ಚೈರ್ ಘೋಷ ಏನೇನೋ ಜೋರಾಗಿ ಕೂಗೋನು, ಯುದ್ಧ ಕಾಲದ ಗಟ್ಟಿಯಾಗಿ ಕೂಗುವನು ಅಂತ ಒಂದು ಅರ್ಥ. ಶತ್ರುಗಳನ್ನ ಪಾಪಿಗಳನ್ನ ಅಳಿಸುವವನು ಅಂತ ಆಕ್ರಂದ ಐತೆ. ಪತ್ತಿನ ಆಮೇಲೆ ಕಾಲ್ಪದ ಪದಾತಿಗಳು ಅಂತ, ಪತ್ತಿಯಿಂದ ಪದಾತಿಗಳು, ಪದಾತಿಗಳಿಗೆಲ್ಲ ಒಡೆಯನು ಅಂತೆ. ಪದಾತಿ ಸೈನ್ಯಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥ ವೃದ್ಧನಿಗೆ ನಮಸ್ಕಾರ. ಮೂರು ತಗೊಳ್ತಾ ಇದ್ದಾರೆ. ಉಚ್ಚಿ ಘೋಷಾಯ ಆಕ್ರಂದಯತೆ ಪತ್ತಿನಾಮದೆ, ಹಿಂದೂ ಅಷ್ಟೇ. ಆಮೇಲೆ ಭುವಂತೆಯೇ ಮಾನಸ್ಕೃತಾಯ ಔಷಧೀನಾಂಪದೆಯೇ, ಆಮೇಲೆ ರೋಹಿತಾಯ ಸ್ಥಪತೆಯೇ ವೃಕ್ಷಾಣಾಂಪದೆಯೇ, ಮಂತ್ರಿನೇ ವಾಣಿಜ್ಯಾಯ ಕಕ್ಷಾಣಾಂ. ಮೂರು ತಗೊಂಡು ಆ ರೂಪದಲ್ಲಿ ಇರ್ತಕ್ಕಂಥ ನಮಸ್ಕಾರ ಅಂತ. ಪತ್ತೀನಾಂಪದೆ ಪದಾರ್ಥಗಳಿಗೆ ಪತಿಯಾದಂತಹ ಶಿವನಿಗೆ ನಮಸ್ಕಾರ. ನಮಃ ಕೃಷ್ಣವೇತಾಯ ಧಾವತೆ ಸತ್ಯನಾಂಪತಯೇ ನಮಃ. ಕೃಷ್ಣವೇತಾಯ ಧಾವತೆ ಸತ್ಯನಾಂಪತಯೇ ನಮಃ. ವೀಚನ ಹೊದ್ಕೊಂಡವನು, ಕೃಷ್ಣನ ಪೂರ್ತಿ ಹೊದ್ಕೊಂಡವನು ಅಂತ. ಈ ಅಂಗಿ ಕಂಚುಕ ಮುಂತಾದ ಪೂರ್ತಿ ಹೊದ್ಕೊಳ್ತಾನಂತ. ಇವರು ಸಾಯಣಾಚಾರ್ಯರು ಶತ್ರು ಸೈನ್ಯವನ್ನೆಲ್ಲ ಪೂರ್ತಿ ಮುಚ್ಕೊಂಡ್ಬಿಟ್ಟಿದ್ದಾನೆ, ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಶತ್ರು ಸೈನ್ಯವನ್ನೆಲ್ಲ ಪೂರ್ತಿ ಆವರಿಸಿಕೊಂಡಂತಹ ವೃದ್ಧನಿಗೆ ನಮಸ್ಕಾರ ಅಂತ ಸಾಯಣಾಚಾರ್ಯರು. ಭಟ್ಟಭಾಸ್ಕರರು ಕೃಷ್ಣ ಅಂದ್ರೆ ಸಂಪೂರ್ಣವಾಗಿ ಭೀತಾನೆ ಮುಚ್ಕೊಂಡಿದ್ದಾನೆ, ಮರೆಮಕೊಂಡು ಮೈಯೆಲ್ಲ ಪೂರ್ತಿ ಯಾರ್ಯಾರು ತುಂಬಿಕೊಂಡಿದ್ದಾರೆ ಆ ರೂಪದಲ್ಲಿರ್ತಕ್ಕಂಥ ವೃದ್ಧನಿಗೆ ನಮಸ್ಕಾರ ಅಂತ. ಮುಚ್ಕೊಂಡು ಕಂಚುಕ ಅಂದ್ರೆ ಅಂಗಿ ಕೊಪ್ಸ ಇತ್ಯಾದಿಗಳನ್ನ ಮುಚ್ಕೊಂಡವರು, ಅಂಥವರಿಗೆ ದೇಹ ಮುಚ್ಕೊಂಡವರು ಅಂತ ಮಾಡಿದ್ದಾರೆ. ಧಾವತೆಯನ್ನು ವೇಗವಾಗಿ ಓಡುವಂತಹ ರೂಪದವರಿಗೆ ನಮಸ್ಕಾರ. ಅವನೇ ವೇಗವಾಗಿ ಓಡುವ ರೂಪದಲ್ಲಿರ್ತಕ್ಕವನು, ಹಾಗಿದ್ದವನಿಗೆ ನಮಸ್ಕಾರ. ಸತ್ವನಾಮ ಸಾತ್ವಿಕರಾಗಿರುವ ಭಕ್ತ ರೂಪದಲ್ಲಿರ್ತಕ್ಕಂತಹ ವೃದ್ಧನಿಗೆ ನಮಸ್ಕಾರ. ಸತ್ವನಾಂ ಪತಯೇ, ಅವರಿಗೆ ಪತಿ ಅಂದ್ರೆ ಸಾತ್ವಿಕರಾಗಿರುವ ಭಕ್ತರುಗಳಿಗೆ ಪತಿ ಶ್ರೇಷ್ಠನು ಮುಖ್ಯನು ಅಂಥವನಾದ ರುದ್ರನಿಗೆ ನಮಸ್ಕಾರ. ರುದ್ರನಿಗೆ ನಮಸ್ಕಾರ ಅಂದ್ರೆ ಎಲ್ಲಕ್ಕೂ ಕಾಮನ್ನು. ಒಂದು ಸಂಪೂರ್ಣವಾಗಿ ಸೈನ್ಯವನ್ನೆಲ್ಲ ಆವರಿಸಿಕೊಂಡು ವ್ಯಾಪಿಸಿಕೊಂಡು ಮುಚ್ಚಿಕೊಂಡಿದ್ದಾನೆ ಕೃತ್ಸವೀತಾಯ. ಧಾವತೆಯನ್ನೇ ಪಲಾಯನ ಮಾಡುವ ಶತ್ರು ಸೈನ್ಯವನ್ನು ಹಿಂಬಾಲಿಸುವಂತಹವನು, ಅಟ್ಟಿಸ್ಕೊಂಡು ಹೋಗುವವನು ಅಂತ ಅರ್ಥ ಮಾಡಿದ್ದಾರೆ. ಅವನು ಅಟ್ಟಿಸ್ಕೊಂಡು ಹೋಗ್ತಾನೆ. ಯಾರು ಶತ್ರುಗಳು ಹೆದರ್ಕೊಂಡು ಯುದ್ಧ ಮಾಡಕ್ಕೆ ಹೆದರ್ಕೊಂಡು ಹಿಂಬದಿ ಓಡೋಕೆ ಶುರು ಮಾಡ್ತಾರೋ ಅವರನ್ನ ಹಿಂದ್ಗಡೆ ಅಟ್ಟಿಸ್ಕೊಂಡು ಹೋಗ್ತಾರಲ್ಲ,
ಅರ್ಜುನಾದಿಗಳು ಅಟ್ಟಿಸ್ಕೊಂಡು ಹೋಗ್ತಿದ್ರಲ್ಲ ಸಂಕ್ಷಿಪ್ತಕರನ್ನ, ಅವ್ರು ಓಡ್ ಹೋಗ್ತಿದ್ರು, ಇವ್ರು ಅಟ್ಟಿಸ್ಕೊಂಡು ಹೋಗ್ತಿದ್ರಂತೆ, ಬಿಡ್ತಿರ್ಲಿಲ್ಲ. ಇವರು ಅರ್ಜುನ ರೂಪದಿಂದ ಓಡ್ ಹೋಗುವನು ಶಿವನೇ, ಆ ಕಡೆ ಓಡ್ ಹೋಗ್ತಾ ಇರೋನು ಶಿವನೇ, ಎಲ್ಲ ಅವನೇ. ಸತ್ವನಾಂ ಪತೆಯೇ ಸಾತ್ವಿಕರಾದ ಶರಣಾಗತರಾದ ಭಕ್ತರಿಗೆ ಪತೆಯೇ ಒಡೆಯರಾಗಿರ್ತಕ್ಕವನು, ಅವರಿಗೆ ರಕ್ಷಕನು ಅಂತ ಅರ್ಥ. ಸತ್ವ ಅಂದ್ರೆ ಸತ್ವಗುಣೋಪೇತರು, ಸತ್ವಗುಣೋಪೇತರು ಸಾತ್ವಿಕರು, ಸಾತ್ವಿಕರಾಗಿರ್ತಕ್ಕಂತಹ ಭಕ್ತರು, ಸಾತ್ವಿಕರಾದ್ಮೇಲೆ ಭಕ್ತರಾಗಿರ್ತಾರೆ. ಅವರಿಗೆ ಪತಿಯಿಂದ ಅವನಿಗೆ ಒಡೆಯ ಅಂದ್ರೆ ನಮಗೆ ಯೋಚನೆ ಇಲ್ಲಪ್ಪ, ನಮಗೆ ಶಿವ ನಮ್ಮವನಾಗಿದ್ದಾನೆ. ಸಾತ್ವಿಕರಾದ ಮೇಲೆ ಸಾತ್ವಿಕರಾದವರ ಅಂತಃಕರಣದಲ್ಲಿ ಶಿವ ನಮ್ಮವನು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಆ ಫೀಲಿಂಗ್ ಬರ್ತಾ ಇರುತ್ತೆ. ಅವ್ರು ನಮ್ಮನ್ನು ಶಿವ ಕಾಪಾಡ್ತಾನೆ, ನಮಗೆ ಶಿವ ರಕ್ಷಣೆ ಇದೆ, ನಮಗೇನು ಭಯ ಇಲ್ಲ, ಶಿವನ ಒಂದು ಅಭಯದ ಇದಿದೆ, ಹಸ್ತ ಇದೆ ನಮ್ಮ ತಲೆ ಮೇಲೆ, ಶಿವ ಅಭಯ ಹಸ್ತವನ್ನು ಇಟ್ಟಿದ್ದಾನೆ, ನಾವು ಯಾವ ರೀತಿಯೂ ಹೆದರ್ಕೋಬೇಕಾಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಸಾತ್ವಿಕರು. ಅದಕ್ಕೆ ಹೋಗೋಣ. ಇಲ್ಲ ಏನ್ ಮಾಡ್ಬೇಕು, ಬರ್ಕೋಬೇಕು, ಬರ್ಕೊಂಡು ನಾನು ನಾಲ್ಕು ಸಲ ಓದ್ಬೇಕು. 4 ಸಲ 10 ಸಲ ಓದಿದ್ರೆ ಚೂರು ನಿಲ್ಲತ್ತೆ. ಇಲ್ಲಿ ಮುಗೀತು ಈ ಅನ್ಮಕ. ನಮಃ ಸಹಮಾನಾಯ ನಮಃ ಸಹಮಾನಾಯ ನಿವ್ಯಾಧಿನೇ ಅವ್ಯಾಧಿನೀನಾಂ ಪತಯೇ ನಮಃ. ಇವರು ಸಹಮಾನಾಯ ಭಕ್ತರ ಅಪರಾಧವನ್ನು ಸಹಿಸುವಂಥವನು ಅಂತ ಅರ್ಥ ಮಾಡಿದ್ದಾರೆ. ಸಹಮಾನಾಯ ಅಂದ್ರೆ ಯಾರು? ಭಟ್ಟಭಾಸ್ಕರು. ಸಾಯಣಾಚಾರ್ಯ ಏನ್ ಮಾಡಿದ್ದಾರೆ? ಶತ್ರುಗಳೆಲ್ಲರನ್ನು ಸೋಲಿಸಬಲ್ಲವನು ಅಂತ ಅರ್ಥ ಮಾಡಿದ್ದಾರೆ. ಸಹತೆ ಅಂದ್ರೆ ಎಂಥ ಶತ್ರುಗಳಿದ್ದು ಅವರನ್ನೆಲ್ಲ ಸಹಿಸಿಕೊಂಡು ಹೊಡೆದಾಕ್ತಾನೆ, ಸೋಸ್ತಾನೆ ಅಂತ. ಸಹತೆ ಸಹಮಾನ ಸ್ವಲ್ಪ ಹೊಂದತ್ತೆ, ಸಹಿಸ್ಕೊಳ್ಳೋನು ಅಂತ. ಏನಾದ್ರು ಅವನು ಹೇಳಿದ ಮೊನ್ನೆ ದಕ್ಷ ಅಷ್ಟು ಬೈತಾ ಇದ್ರು ಕೂಡ ಕಿಂಚಿತ್ ವಿಕಾರವಾಗಿ ಸಹಿಸ್ಕೊಳ್ತಾ ಇದ್ದ ಅಂತ. ಸಹಿಸ್ಕೊಳ್ಳೋದ್ರಲ್ಲಿ ಕಷ್ಟವನ್ನ ದುಃಖವನ್ನ ಎಲ್ಲವನ್ನು ಸಹಿಸ್ಕೊಳ್ಳೋದ್ರಲ್ಲಿ ಶಿವ ಅಗ್ರೇಸರ. ಶಿವನಲ್ಲಿ ಶಿವನ ಭಕ್ತರೇ ಸಹಿಸ್ಕೊಳ್ತಾರಂತೆ. ಆ ಶಿವನನ್ನ ಅನವರತವಾಗಿ ಪ್ರೇಮಿಸುವ ಭಕ್ತರೇ ಜೀವನದಲ್ಲಿ ಏನೇ ಕಷ್ಟ ಬಂದು ಫೇಸ್ ಮಾಡ್ತಾರೆ, ಸಹಿಸ್ಕೊಳ್ತಾರೆ. ಶೀತೋಷ್ಣ ಕಷ್ಟ ಇರ್ಬೋದು, ದಾರಿದ್ರ್ಯ ಇರ್ಬೋದು, ರೋಗ ರುಜಿನಾದಿ ಇರ್ಬೋದು, ಶತ್ರು ಪೀಡೆ, ಅಕ್ಕಪಕ್ಕ ಮನೆ ಪೀಡೆ ಇದ್ರು ಸಹಿಸ್ಕೊಳ್ತಾರೆ. ಶಿವ ಬಲ ಕೊಡ್ತಾನೆ ಅವರಿಗೆ. ಹಾಗಾಗಿ ಸಹಮಾನಾಯ ಅಂದ್ರೇನು? ಅಪರಾಧವನ್ನ ಸಹಿಸಿಕೊಳ್ಳುವಂತಹ ಸ್ವಭಾವದವನಾದ ಪರಮೇಶ್ವರಿಗೆ ನಮಸ್ಕಾರ. ನಿವ್ಯಾಧಿನೇ ಅಂದ್ರೆ ತಪ್ಪನ್ನು ಮಾಡದಿದ್ದರೂ ಧರ್ಮ ವಿರೋಧಿಗಳನ್ನು ವಿಶೇಷವಾಗಿ ಹೊಡೆದು ಬಿಡುವಂತಹ ವೃದ್ಧರು. ನಿತರಾಂ ವ್ಯಾಧಿ, ಚೆನ್ನಾಗಿ ಹೊಡೆಯುವಾತನು ಅಂತ ಅಲ್ಲ. ತಪ್ಪನ್ನು ಮಾಡದಿದ್ದರೂ ಧರ್ಮ ವಿರೋಧಿಗಳು ಹೊಡಿತಾರೆ ಅಂದ್ರೆ ಧರ್ಮ ವಿರೋಧಿ ತಪ್ಪೋ, ಇನ್ನಿಂತ ಧರ್ಮ ವಿರೋಧವಾಗದೆ ತಪ್ಪೋ, ಅದನ್ನು ಹೊಡೆಯುವನು ಅಂತ ಅರ್ಥ. ಇವರು ವಿರೋಧಿಗಳನ್ನ ಚೆನ್ನಾಗಿ ಸಂಹಾರ ಮಾಡುವ, ಧರ್ಮ ವಿರೋಧಿಗಳನ್ನೆಲ್ಲ ಸಂಹಾರ ಮಾಡುವ ಆತನು ಅಂತ ಸಾಯಣಾಚಾರ್ಯ ಅರ್ಥ ಮಾಡಿದ್ದಾರೆ. ಯಾವುದಕ್ಕೆ? ನಿವ್ಯಾಧಿನಿ. ನೀ ಅಂದ್ರೆ ನಿತರಾಂ ವ್ಯಾಧತೆ, ಹೊಡೆಯುವಾತನು. ಯಾರು ದುಷ್ಟರಾಗಿರ್ತಾರೋ ಅವರನ್ನು ಚೆನ್ನಾಗಿ ಸಂಹಾರ ಮಾಡುವ ಆತನಾದ ವೃದ್ಧನಿಗೆ ನಮಸ್ಕಾರ. ಇದರಲ್ಲಿ ಅಭಕ್ತರನ್ನು ಬಹುವಾಗಿ ಪೀಡಿಸುವುದಾಗೋ ಬದಲು ಭಕ್ತರನ್ನು ಬಹುವಾಗಿ ಪೀಡಿಸುವುದು ಮುದ್ರಾ ರಾಕ್ಷಸ. ಆವ್ಯಾಧಿನೀನ ಅಂದ್ರೆ ಹಗೆಗಳನ್ನು ಎಲ್ಲಾ ಕಡೆಯಿಂದಲೂ ಪ್ರಹರಿಸಬಲ್ಲ ಶೂರಸೇನೆಗಳ ಪತಿಗೆ ನಮಸ್ಕಾರ. ಎದುರಾದ ಎಲ್ಲಾ ಕಡೆಗಳಿಂದಲೂ ಹೊಡೆಯುವಂತಹ ಶೂರಸೇನ. ಇಲ್ಲಿ ಸಿಂಪಲ್ ಅರ್ಥ ಆಗುತ್ತೆ. ನಿತರಾಂ ವ್ಯಾಧಿ, ಚೆನ್ನಾಗಿ ಹೊಡೆಯುವಾತನು. ಆ ಸಮಂತ ವ್ಯಾಧಿ, ಎಲ್ಲಾ ಕಡೆಯಿಂದಲೂ ಹೊಡೆಯುವಾತನು ಅಂತ. ಒಬ್ಬನಿಗೆ ಹೊಡೆಯುವಾಗ ಜೋರಾಗಿ ಹೊಡಿತಾನೆ, ಆ ವ್ಯಾಧಿನ ಒಟ್ಟಿಗೆ ಎಲ್ಲರಿಗೂ ಹೊಡಿತಾನೆ ಅಂತ. ಆ ಸಮಂತ ವ್ಯಾಧಿ, ಆ ಅನ್ನೋದು ಸಮಂತ ಅರ್ಥ. ಒಟ್ಟಿಗೆ 1000 ಲಕ್ಷ ಜನ ಇರಲಿ, ಒಟ್ಟಿಗೆ ಅಲ್ಲಿ ಅಷ್ಟರ ಮೇಲೆ ಪ್ರಹಾರ ಮಾಡ್ತಾನೆ. ಒಬ್ಬನಿಗೆ ಹೊಡೆಯುವಾಗ ಬಲವಾಗಿ ಜೇಟ್ ಕೊಡ್ತಾನೆ ಜೋರಾಗಿ. ಶಂಬರಾಸುರ ಹೊಡೆದಲ್ಲ, ಶಂಬರಾಸುರಲ್ಲ, ಯಾರವನು ಶಿವನ ರಾಕ್ಷಸ, ಶಿವ ಹೊಡೆದಲ್ಲ. ಶಂಬರಾಸುರ ಶಿವ ವಿಷ್ಣು ಹೊಡೆದಿದ್ದು, ಶಂಬರಾಸ ವಿಷ್ಣು ಹೊಡೆದಿದ್ದು, ಶಿವ ಹೊಡೆದ ಒಬ್ಬ ರಾಕ್ಷಸ ಇದ್ದಾರೆ.
ಯುದ್ಧ ಆಗುತ್ತೆ. ಶಂಬರಾಸುರನ್ನ ಆ ವಿಷ್ಣುವೇ ಸಂಹಾರ ಮಾಡ್ತಾನೆ. ಶಿವ ಒಬ್ಬ ಅಸುರನ್ನ ಹೊಡಿತಾನಮ್ಮ. ಆ ಶಿವಪುರಾಣ ಬರುತ್ತೆ, ದುಷ್ಟ ಅಸುರ ಇರ್ತಾನೆ, ಅವನು ಮದುವೆ ಮಾಡ್ತಾನೆ, ಶಿವ ಬಂದು ಹೊಡೆದು ಹಾಕ್ತಾನೆ ಅಂತ. ಅಲ್ಲ ತ್ರಿಪುರಾಸುರ ಅಲ್ವಾ ಗುರುಗಳೇ? ವ್ಯಾಧಿ ರೋಗ ಅಲ್ವಾ? ಯಾವ್ದ ವ್ಯಾಧಿ ಅಂತಂದ್ರೆ ರೋಗ ಅಲ್ವಾ? ಅಲ್ಲಿ ನಿವ್ಯಾಧಿ ಅಂತಿದೆ, ಬರೀ ವ್ಯಾಧಿ ಇದ್ದ ಹೇಳ್ದಂಗೆ ಹೌದು. ವ್ಯಾಧಿ ರೋಗದವನಿಗೆ ನಮಸ್ಕಾರ ಅಂದ್ರೆ ಶಿವನೇ ರೋಗದವನಿಗೆ ಮಾಡ್ತಾನೆ. ನಿರ್ವ್ಯಾಧಿ ಅಂತಂದ್ರೆ ರೋಗವನ್ನು ಹೋಗಲಾಡಿಸುವಾಗ ಮಾಡಕ್ಕಾಗತ್ತ? ಯಾರು ಹಾಗೆ ಮಾಡಿಲ್ಲಮ್ಮ. ಸಾಯಣಾಚಾರ್ಯರು ಹಾಗೆ ಮಾಡಿಲ್ಲ, ಭಟ್ಟ ಭಾಸ್ಕರು ಹಾಗೆ ಮಾಡಿಲ್ಲ. ನಿವ್ಯಾಧಿ ಅದು ನೀ ಅನ್ನೋದು ನಿತರಾಮ್ ಅರ್ಥ ಬರುತ್ತೆ. ನಿರ್ ಬಂದಿದೆ ತೊಲಗಿರೋದು ಅರ್ಥ ಬರುತ್ತೆ. ನೀ ಅನ್ನೋದಕ್ಕೆ ತೊಲಗೋದು ಅರ್ಥ ಇಲ್ಲ. ಅಲ್ಲ ವ್ಯಾಧಿ ಅಂತ ಇಲ್ಲ ಗುರುಗಳೇ. ಮೊದಲನೇದು ಬರೀ ವ್ಯಾಧಿ ಅಂತಿದೆ, ಎರಡನೇದು ವ್ಯಾಧಿ ಅಂತಿದೆ. ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದಕ್ಕೆ ನಿತರಾಮ್ ವ್ಯಾಧಿ ಆಸಮಂತ ವ್ಯಾಧಿನಿ ವ್ಯಾಧತೆ ಆದಿ ವ್ಯಾಧಿ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ವ್ಯಾಧಿ ಅಂತ ನಮ್ಗೆ ತಗೋಬೇಕು. ಸವಿತಾ ಹೇಳ್ತಾರೆ. ಆದ್ರೆ ಇಲ್ಲಿ ಇಬ್ಬರು ಹೊಡೆಯೋದು ವ್ಯಥ ತಾಡನೆ ಅಥವಾ ಧಾತು ತಗೊಂಡು ಚೆನ್ನಾಗಿ ಹೊಡೆಯೋರು, ಎಲ್ಲಾ ಕಡೆಯಿಂದಲೂ ಹೊಡೆಯೋರು ಅಂತ ಅರ್ಥ ಮಾಡ್ಬಿಟ್ಟಿದ್ದಾರೆ. ಹಾಗೆ ನಿರ್ವ್ಯಾಧಿನಿ ಅಂತ ಅಂದ್ರೆ ರೋಗರಹಿತನಾದ ರುದ್ರನಿಗೆ ನಮಸ್ಕಾರ. ಆ ವ್ಯಾಧಿನಿ ಅಂದ್ರೆ ಎಲ್ಲರಿಗೂ ವ್ಯಾಧಿಯನ್ನು ಉಂಟು ಮಾಡುವ, ಶತ್ರುಗಳಿಗೆ ದುಷ್ಟರಿಗೆ ವ್ಯಾಧಿಯನ್ನು ಉಂಟು ಮಾಡುವ ರುದ್ರನಿಗೆ ನಮಸ್ಕಾರ ಅಂತ ಅರ್ಥ ಮಾಡ್ಬೇಕು. ಆ ಸಮಂತ ವ್ಯಾಧಿ, ಎಲ್ಲಾ ಕಡೆಯಿಂದಲೂ ವ್ಯಾಧಿಯನ್ನು ಉಂಟು ಮಾಡುವ ರುದ್ರನಿಗೆ ನಮಸ್ಕಾರ. ಯಾರಿಗೆ? ದುಷ್ಟರಿಗೆ, ಧರ್ಮ ವಿರೋಧಿಗಳಿಗೆ, ದುಷ್ಟರಿಗೆ ಎಲ್ಲಾ ರೀತಿಯಿಂದಲೂ ವ್ಯಾಧಿ ಉಂಟು ಮಾಡುವನು ಅಂತ ಅರ್ಥ ಮಾಡ್ಕೋಬಹುದು. ಆದ್ರೆ ಇವರಿಬ್ಬರು ಹಾಗೆ ಅರ್ಥ ಮಾಡಿಲ್ಲ. ಯಾರಿಬ್ರು? ಸಾಯಣಾಚಾರ್ಯರು, ಭಟ್ಟ ಭಾಸ್ಕರು ಇಬ್ಬರು ಕೂಡ ವಿರೋಧಿಗಳನ್ನು ಸಂಹಾರ ಮಾಡುವನು, ಚಂದ ಎಲ್ಲಾ ಕಡೆಯಿಂದಲೂ ಹೊಡೆಯುವನು ಅಂತ ಇಬ್ರು ಹಾಗೆ ಅರ್ಥ ಮಾಡಿದ್ದಾರೆ. ಅವ್ಯಾಧಿನಿ ನಿವ್ಯಾಧಿನಿ. ನಿರ್ವ್ಯಾಧಿನಿ ಅಂತ ಹೇಳಿದ್ರೆ ಸವಿತಾ ಹೇಳ್ದಂಗೆನೆ ವ್ಯಾಧಿ ಇಲ್ಲದವನಾದ ರುದ್ರನಿಗೆ ನಮಸ್ಕಾರ. ಅವನಿಗೆ ವ್ಯಾಧಿಯೇ ಇಲ್ಲ, ರೋಗವೇ ಇಲ್ಲದವನು ಅಂತ. ಅದ ವ್ಯಾಧಿ ಇಲ್ಲದೆ ಅಂತೆ ಮಾಡುವನಾದ ರುದ್ರನಿಗೂ ಅಂತ ಮಾಡ್ಬೋದು. ಅವಾಗ ನಮಗೆ ವ್ಯಾಧಿ ಇಲ್ಲದೆ ಇರುವಂತೆ ಮಾಡುವಂತಹ ರುದ್ರನಿಗೆ ನಮಸ್ಕಾರ, ನಿವ್ಯಾಧಿನಿ ಅಂತ. ಅಲ್ವಾ? ನಿರ್ವ್ಯಾಧಿ ಅದು ವೈದಿಕವಾಗಿ ಲೋಪವಾಗಿದೆ ಮಾಡ್ಕೊಂಡು ನಮ್ಗೆ ಯಾರಿಗೂ ರೋಗವನ್ನು ಉಂಟು ಮಾಡದೇ ಇರತಕ್ಕವನಾದ ರುದ್ರನಿಗೆ ನಮಸ್ಕಾರ. ನಮ್ಗೆ ಎಲ್ಲಾ ರೋಗವನ್ನು ಪರಿಹಾರ ಮಾಡುವನು, ರೋಗವಿಲ್ಲದೆ ಇರುವವನು, ರೋಗವನ್ನು ಉಂಟು ಮಾಡಿದವನು ಅಂತ ಮಾಡ್ಕೋಬಹುದು. ಹುಚ್ಚಲೋ ಹುಚ್ಚಲೋ ಹುಚ್ಚಿ ಹೇಳಿಯೇ ಭಗವದ್ಭಕ್ತಿ ಅನಿಸ್ಕೊಂಡವಳಿಗೆ ಇದು ಆಶ್ಚರ್ಯ ಕಷ್ಟವೇ? ಖಂಡಿತ. ಅಜ್ಜಿನೇ ಭಗವದ್ಭಕ್ತ ಅನಿಸ್ಕೊಂಡ್ಬಿಟ್ಲು. ಹುಚ್ಚಲೋ ಕನ್ನಡ ಭಾಷೆ, ಹುಚ್ಚಲೋ ಹುಚ್ಚಲೋ ಹುಚ್ಚಿ. ಅದಿರೋದು ವತ್ಸಲೋ ವತ್ಸಲೋ ವತ್ಸಿ ರತ್ನ ಗರ್ಭೋ ಜನೇಶ್ವರ. ಇದು ಆ ಅಜ್ಜಿ ಏನ್ ಮಾಡಿದ್ಲು? ಹುಚ್ಚಲೋ ಹುಚ್ಚಲೋ ಹೇಳ್ಕೊಳ್ತಿದ್ದು. ಆ ಲಕ್ಷ್ಮಿ ಪೆದ್ದು ನೋಡ್ಕೊಳ್ತಾನೆ ಇಲ್ಲ, ಚಳಿಗಾಲ, ಕಂಬಳಿ ಪಕ್ಕಕ್ಕೆ ಹೋಗಿದೆ, ಕಾಲಿಗೆಲ್ಲ ಹೊದಿಸ್ಕೋಬೇಕು, ನೋಡ್ಕೊಳ್ತಾ ಇಲ್ಲತ್ತು. ಏನಪ್ಪ ಹೀಗೆ ಅಂತ ಬೈಕೊಂಡು ಅಯ್ಯೋ ನಾರಾಯಣ, ನಾನು ಪಕ್ಕದಲ್ಲಿದ್ದೆ, ನಾನೆಲ್ಲ ಹೊದಿಸ್ತಾ ಇದ್ದೆಪ್ಪ, ಅಯ್ಯೋ ಲಕ್ಷ್ಮಿ ನೋಡ್ತಿಲ್ವಲ್ಲ ಅಂತ ಅನ್ಕೊಂಡು ಅವಳು ಅಜ್ಜಿ ದಿನ ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅಂತ ಇದ್ಲು. ಒಬ್ಬ ಪಂಡಿತ ಹುಡೆ ಹಾಗಲ್ಲಮ್ಮ, ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅಲ್ಲ, ಹೊಚ್ಚಲೋ ಹುಚ್ಚಲೋ ಹುಚ್ಚಿ ಅಂತ ತಿದ್ದಿಸ್ಬಿಟ್ಟ. ನಾರಾಯಣ ಪಂಡಿತನಿಗೆ ರಾತ್ರಿ ಕನಸಲ್ಲಿ ಬಂದ್ಬಿಟ್ಟು ನೀನು ಯಾಕೆ ತಿದ್ದಿಸ್ದೆ? ಚೆನ್ನಾಗಿ ಹೇಳ್ತಿದ್ಲು ಅಜ್ಜಿ, ಕರೆಕ್ಟಾಗಿ ಹೇಳ್ತಿದ್ಲು. ಅದೇ ಹೌದು, ಹುಚ್ಚಿ ಅವಳು, ನನ್ನನ್ನು ನೋಡ್ಕೋತಿಲ್ಲ ಅವಳು, ನನ್ನೆಲ್ಲ ಭಾಳ ಚೆನ್ನಾಗಿ ಹೇಳ್ತಿದ್ಲು, ನಂಗೆ ಭಾಳ ಇಷ್ಟ ಆಗ್ತಿತ್ತು, ಹೋಗಿ ಹೇಳು ಅವಳಿಗೆ, ಹಾಗೆ ಹೇಳಕ್ ಹೇಳು ಅವಳನ್ನ, ಹಂಗೆ ಅವಳು ನೋಡಿದ್ದೆ. ನಾರಾಯಣ ಕನಸ ಬಂದು ಹೇಳೋದಾ ಅಂತ ಅವನಿಗೆ. ನಾರಾಯಣಗೂ ಇಷ್ಟ ಆಯ್ತಂತೆ. ಆಗ ಲಕ್ಷ್ಮಿ ಬೈಯೋದು, ಎಂತಿ ಬೈಯೋದು, ನಮ್ಗೆ ಬೈಯೋಕ್ಕಾಗಲ್ಲ, ನಮಗ್ ಬೈಯೋ ಭಯ, ಅವ್ರು ಬೈತಾ ಇದೆ ನೋಡಿ. ಖುಷಿ ಆಯ್ತು, ಧೈರ್ಯ. ಅವ್ರು ಸುಮ್ಮನೆ ಇರೋದು, ಅವ್ರು ಬೈತಾ ಇದ್ರೆ ಅಂತ. ನಾರಾಯಣಗೂ ಈ ಪಾಡು ಬಂತು ಅಂದ್ರೆ ಏನಮ್ಮ? ಆಯ್ತಮ್ಮ. ಸಹಮಾನಾಯ ಅಂದ್ರೆ ಸಹನಶೀಲನಾದಂತಹ ಪರಮೇಶ್ವರಿಗೆ ನಮಸ್ಕಾರ. ನಿವ್ಯಾಧಿನಿ ಅಂದ್ರೆ ಎಲ್ಲಾ ರೀತಿ ಜೋರಾಗಿ ಹೊಡೆಯುವನು ಅಂತ ಇವರಿಬ್ಬರ ಅರ್ಥ. ಆ ವ್ಯಾಧಿನಿ ಎಲ್ಲಾ ಕಡೆ ಹೊಡೆಯುವುದು ಅರ್ಥ. ಇನ್ನು ನಾವು ಅರ್ಥಾದರ್ಥದಿಂದ ವ್ಯಾಧಿರಹಿತನು, ವ್ಯಾಧಿ ತೆಗೆದು ಹಾಕುವಾತನು, ಮತ್ತು ಎಲ್ಲರಿಗೂ ವ್ಯಾಧಿಯನ್ನು ಉಂಟು ಮಾಡುವಾತನು ದುಷ್ಟರಿಗೆ ಅಂತ ಮಾಡ್ಕೋಬಹುದು. ಏನು ಅದೇ ಬಹಳ ಅಪರಾಧವೇನಾಗಲ್ಲ ಆ ಅರ್ಥ ಮಾಡ್ಕೊಂಡ್ರೆ. ನಮಃ
ಕಕು ಪತಯೇ ನಮಃ ನಮಃ ಕಕುಭಾಯ ನಿಷಂಗಿಣೆ ಸ್ಥೇನಾನಾಂ ಪತಯೇ ನಮಃ. ಕಕುಪ್ ಅಂದ್ರೆ ದಿಶಸ್ತು ಕಕುಭ ಕಾಷ್ಟ ಅಂತ ಇದೆ. ಕಾಲಾಧಿಪತಿ ಕಕುಭ ದಿಕ್ಕು. ಅದು ಇಲ್ಲಿ ಹಾಗೆ ಮಾಡಿಲ್ಲ. ಕಕುಪ್ ಅಂದ್ರೆ ಈ ಹೋರಿಗಳಿಗೆ ಏನಿದೆ ಹಿಣಿಲು ಇರುತ್ತಲ್ಲ, ಹೋರಿಗಳಿಗೆ ಆ ಹಿಣಿಲು ಇದೆಯಲ್ಲ, ಆ ಹಿಣಿನಂತೆ ಎತ್ತರವಾಗಿರ್ತಕ್ಕವನು ಅಂತ ಅರ್ಥ ಮಾಡಿದ್ದಾರೆ. ಒಳ್ಳೆ ಅವನ ಪರಮೇಶ್ವರನ 2 ಭುಜ 2 ತೋಳು ಆ ಹೋರಿಯ ಹಿಣಿನಂತೆ ಎತ್ತರವಾಗಿತ್ತು. ಹಾಗಿದ್ದಂತ ಶಿವನಿಗೆ ನಮಸ್ಕಾರ ಅಂತ ಅರ್ಥ ಮಾಡಿದ್ದಾರೆ. ಅದೇ ಎಲ್ಲ ದಿಕ್ಕಿನ ರೂಪದಿಂದ ಇರ್ತಕ್ಕವನು ಒಂದು ಅರ್ಥ ಮಾಡ್ಬೋದು. ದಿಗ್ರೂಪದಿಂದ ಇರ್ತಕ್ಕಂತಹ ಶಿವನಿಗೆ ನಮಸ್ಕಾರ. ಕಕುಭಾಯ ನಿಷಂಗಿಣೆ. ನಿಷಂಗ ಅಂದ್ರೆ ಖಡ್ಗ. ಖಡ್ಗವನ್ನು ಧಾರಣೆ ಮಾಡಿಕೊಂಡ ರುದ್ರನಿಗೆ ನಮಸ್ಕಾರ. ಸ್ಥೇನಾನಾಂ ಪತಯೇ. ಕಳ್ಳರಿಗೆಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಮಹಾದೇವನಿಗೆ ನಮಸ್ಕಾರ. ಕಳ್ಳರಿಗೆ ಹುಡುಗರು ಕಳ್ಳನ ಒಂದು ನೈಪುಣ್ಯತೆ ಏನಿದೆ, ಆ ಒಂದು ನೈಪುಣ್ಯತೆ ಅವನಿದು, ಅದು ಶಿವನ ಶಕ್ತಿಗೆ ಅವನು ಬಂದಿರೋ. ವೇಷ ಬದಲಾಯಿಸಿಕೊಂಡು ಗುಟ್ಟಾಗಿ ಕಳ್ಳತನ ಮಾಡುವ ಸೇಂದ್ರಪತಿಗೆ ನಮಸ್ಕಾರ. ಮತ್ತೆ ವೇಷ ಬದಲಾಯಿಸಿಕೊಂಡು ಅಂದ್ರೆ ಪುರಾಣ, ಅದು ಅಲ್ಲಿಲ್ಲ. ಅದು ಪುರಾಣ ಅರ್ಥ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಈ ವ್ಯಾಖ್ಯಾನಕಾರರು. ತುಂಬಾ ಅದಕ್ಕೆ ಪ್ರಿಫಿಕ್ಸ್ ಸಫಿಕ್ಸ್ ಮಾಡಿ ಹಿಂದೆ ಮುಂದೆ ತುಂಬ ಸೇರಿಸಿ ಅರ್ಥ ಮಾಡ್ತಾರೆ. ಅಷ್ಟ ಇರೋ ಪದಕ್ಕೆ ಅರ್ಥ ಹೇಳು ಅಂದ್ರೆ ಸಿಂಪಲ್ ಅಂದ್ರೆ ಕಕುಭಾಯ. ಕಕುಪ್ಪ ಅಂದ್ರೆ ದಿಕ್ಕು, ದಿಕ್ಕುಗಳೆಲ್ಲ ಇರ್ತಕ್ಕವನು ಅಂತ ಅರ್ಥ ಮಾಡ್ಬೋದು. ಕಕ್ಕುಪ್ಪ ಅಂದ್ರೆ ಹಿಣಲು ಅಂದ್ರೆ ಹಿಣಲಿನಂತೆ ಎತ್ತರವಾಗಿರ್ತಕ್ಕವನು ಅಂತ ಮಾಡ್ಬೋದು. ನಿಷಂಗಿಣೆ. ನಿಷಂಗ ಅಂದ್ರೆ ಖಡ್ಗ. ಖಡ್ಗವನ್ನು ಧಾರಣೆ ಮಾಡಿಕೊಂಡ ರುದ್ರನಿಗೆ ನಮಸ್ಕಾರ. ಸ್ಥೇನಗಳಿಗೆ ಪತಿ, ಕಳ್ಳರಿಗೆಲ್ಲ ಪತಿ, ದರೋಡೆಗಳ ಪತಿ, ಆ ರೂಪದಲ್ಲಿ ಶಿವನೇ ಇರುವನು, ಅವನಿಗೂ ನಮಸ್ಕಾರ. ಹಾಗೆ ಕಳ್ಳರಿಗೆಲ್ಲ ಪತಿ, ದರೋಡೆಗಾರಗಳ ಪತಿಯನ್ನು ಭಾವನೆ ಮಾಡಿದ್ರೆ ಹಂಗಲ್ಲ, ನಮಗೆ ಅವರಿಂದ ಏನೂ ಆಗಲ್ಲ. ಯಾಕೆ ಆ ರೂಪದ ಶಿವ ನಾವು ಕಂಡ ಮೇಲೆ ಆ ಕಳ್ಳರು ದರೋಡೆ ನಮ್ಗೇನು ಮಾಡೋದಿಲ್ಲ. ಶಿವರೂಪನ ಅವರನ್ನು ಕಂಡ ಮೇಲೆ ನಾವು ಇವ್ರನ್ನ ಏನ್ ಮಾಡಬಾರ್ದು, ನಮ್ಮ ಸ್ವಾಮಿಯಾದ ಶಿವನನ್ನ ಧಾರಣೆ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಅವ್ರು ಹಂಗೆ ಹೊರಟೋಗ್ತಾರೆ. ಮೀನಮ್ಮ ಇದು ಮಾಡ. ಗುರುಗಳೇ, ಅವರನ್ನ ನಿಗ್ರಹಿಸುವವನು ಅಂತ ಏನ್ ಅರ್ಥ ಬರಲ್ಲ, ಸುಮ್ಮನೆ ನಾವು ಮಾಡ್ಕೊಂಡ್ರೆ. ಪತಿಯಿಂದ ಒಡೆಯ ಅಂತಿದೆ. ಒಡೆಯ ನಿಗ್ರಹ ಕಂಟ್ರೋಲ್ ಮಾಡೋನು ಅಂತ ಮಾಡ್ಬೋ. ಅದೇ ಇಲ್ಲಿ ಮಹಾದೇವನಿಗೆ ಕಳ್ಳತನ ಮಾಡುವ ಸ್ಥೇನರ ಪತಿಯಾದ ಮಹಾದೇವನಿಗೆ ಹಾಗೆ ಮಾಡಿದ್ದಾರೆ. ಕಳ್ಳರಿಗೆ ಒಡೆಯನು ಅಂತ ಅರ್ಥ ಮಾಡಿದ್ದಾರೆ. ಇಬ್ಬರು ಹಾಗೆ ಮಾಡಿದಾರಪ್ಪ. ಸಾಣಾಚಾರ್ಯ ಭಟ್ಟಭಾಸ್ಕರ ಇಬ್ಬರು ಕಳ್ಳರ ಒಡೆಯ ರೂಪದಿಂದ ಇರ್ತಕ್ಕವನು ಇವನೇ. ಮುಂದೆ ಶ್ವಭ್ಯ ನಾಯಿಂದ ಇರುವನು, ಶ್ವಪತಿ ಚಂಡ. ಯಾಕೋ ಯಾರ್ದು ಅಮ್ಮ. ಹಾಗಾಗಿ ವಿಶ್ವರೂಪನಾದ ಸರ್ವರೂಪನಾದ ಶಿವನನ್ನ ಪ್ರಾರ್ಥನೆ ಮಾಡುವಾಗ ಕಳ್ಳ ರೂಪದಲ್ಲೂ ಅವನೇ ಇದ್ದಾನೆ. ಇದು ಇನ್ಯಾರು ನಿಷಂಗಿ ಖಡ್ಗ ರೂಪ ಹಿಡ್ಕೊಂಡವನು ಅವನೇ. ಕಕ್ಕುಭಾಯನೇ ಹಿಣಲ ರೂಪದಲ್ಲಿ ಇರ್ತಕ್ಕವನು ಅವನೇ, ಅಥವಾ ದಿಗ್ಗಪತಿಯಾಗಿರ್ತಕ್ಕವನು ಅವನೇ. ನಮೋ ನಿಷಂಗಿಣ ಇಷುಧಿಮತೆ ತಸ್ಕರಾಣಾಂ ಪತಯೇ ನಮಃ ನಮಃ ನಿಷಂಗಿಣೆ ಇಷುಧಿಮತೆ ತಸ್ಕರಾಣಾಂ ಪತಯೇ ನಮಃ. ಅಲ್ಲೂ ನಿಷಂಗಿಣೆ ಮೇಲೂ ಇದೆ, ಕೆಳಗೂ ನಿಷಂಗಿಣೆ ಇದೆ. 2 ಸಲ ಆಯ್ತು. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಭಟ್ಟಭಾಸ್ಕರದಲ್ಲಿ, ನಿಷಂಗ ಅಂದ್ರೆ ಅತಿಯಾಗಿ ಅಟ್ಕೊಂಡಂತ ಭಕ್ತರು ಅಂತ ಅರ್ಥ ಮಾಡಿದ್ದಾರೆ. ನಿಚರಾಂ ಸಂಘ ನಿಷಂಗ ಮಾಡಿ ಭಕ್ತರಿಗೆ ಪ್ರಿಯನಾದಂತಹ ಶಿವನಿಗೆ ನಮಸ್ಕಾರ ಅಂತ ಅರ್ಥ ಮಾಡಿದ್ದಾರೆ. ನಿಚರಾಂ ಸಂಘ ನಿಷಂಗ ನಿಷಂಗಿನೇ ನಿಷಂಗಿ ಅಂದ್ರೆ ಭಕ್ತರಿಗೆ ಅತಿಯಾಗಿ ಪ್ರಿಯನಾಗಿರ್ತಕ್ಕಂತಹ ಶಿವನಿಗೆ ನಮಸ್ಕಾರ. ಇವರು ಮಾತ್ರ ಸಾಯಣಾಚಾರ್ಯ 2ನೇ ಸಲವು ಬಿಲ್ಲಿನಲ್ಲಿ ಹೂಡಲು ಸಿದ್ಧವಾದ ಬಾಣವನ್ನು ಕೈಯಲ್ಲಿ ಹಿಡಿದವನು ಅಂತ ಅರ್ಥ ಮಾಡಿದ್ದಾರೆ 2ನೇದಕ್ಕೆ. ಮೊದಲು ಖಡ್ಗ ಇಟ್ಕೊಂಡವನು ಅರ್ಥ ಮಾಡಿ ಬಾಣ ಹಿಡ್ಕೊಂಡವನು 2ನೇ ಅರ್ಥ ಮಾಡ್ಬಿಟ್ರು. ನಿಷಂಗ ಅಂದ್ರೆ ಬಾಣ ಅಂತ ಅರ್ಥ ಮಾಡಿ ಬಾಣವನ್ನು ಇಟ್ಕೊಂಡವನು ಅಂತ. ಇದು ನಿಚರಾಂ ಸಂಘ ನಿಷಂಗ ಚೆನ್ನಾಗಿ ಅಂಟ್ಕೊಂಡವರು ಪರಮೇಶ್ವರನಲ್ಲಿ. ಯಾರೋ ಶಿವಭಕ್ತರು. ಅಂತ ಶಿವಭಕ್ತರಿಗೆ ಪ್ರಿಯವನ್ನು ಮಾಡುವಂತಹ ಪರಮೇಶ್ವರ ನಮಸ್ಕಾರ ಅಂತ ಮಾಡಿದ್ದಾರೆ. ನಿಷಂಗಿಣೆ ಇಷುಧಿ. ಮತ್ತೆ ಇಷುಧಿ ಅಂದ್ರೆ ಬತ್ತಳಿಕೆ. ಇಷುಧಿ ಅಂತ ಐತಿ. ಇಷುಧಿ ಬಾಣಗಳು ಇಡಲ್ಪಡುತ್ತವೆ. ಬಾಣಗಳನ್ನು ಎಲ್ಲಿಡ್ತೀವೋ ಅದಕ್ಕೆ ಇಷುಧಿ. ಎಲ್ಲಿಡ್ತಾರೆ? ಬತ್ತಳಿಕೆ. ಇಷುಧಿ ಮಾಂ
ಬತ್ತಳಿಕೆ ಉಳ್ಳವನು ಶಿವನು ಯಾವಾಗಲೂ ಪಿನಾಕ ಹಸ್ತ ಇಟ್ಕೊಂಡು ಒಳ್ಳೆ ದಿವ್ಯವಾದಂಥ ಬತ್ತಳಿಕೆ ಇಟ್ಕೊಂಡು ಜನರ ದುಷ್ಟ ಸಂಹಾರ ಮಾಡಲು ರೆಡಿಯಾಗಿದ್ದಾನೆ. ಹಾಗೆ ಇಷುಧಿಮತೆ ಎಂದು ಬತ್ತಳಿಕೆಯನ್ನು ಹೊಂದಿರುವಂತಹ ಪರಮೇಶ್ವರ ನಮಸ್ಕಾರ. ತಸ್ಕರಾಣಾಂ ಪತಯೇ ನಮಃ ಅಂದ್ರೆ ಕಾಡಿನಲ್ಲಿದ್ದ ಅಲ್ಲಿ ಸ್ಥೇನಾನಾಂ ಪದೆಗೂ ತಸ್ಕರಾಣ ಪದ ವ್ಯತ್ಯಾಸ ಮಾಡಿದ್ದಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಕಳ್ತನ ಮಾಡುವವರು ಸ್ಥೇನರಂತೆ, ಗೊತ್ತಾಗದೆ ಕಳ್ತನ ಮಾಡುವವರು ತಸ್ಕರರಂತೆ. ನಮ್ಮ ಇದಾಗಲೇ ಬಂದು ನಮ್ಮಲ್ಲಿ ನುಗ್ಗು ಬಿಟ್ಟು ನಮ್ಮ ಕೈಗ ಕಟ್ಟಿ ಹೊತ್ಕೊಂಡು ಹೋಗೋದು ಸೇನರು, ಸೈನ್ಯ ಅಂತಂದು ಬೆನ್ನೆಟ್ಕೊಂಡು ಮಾಡೋರು ಅವರು. ಇವರು ಸಾಯಣಾಚಾರ ಇದಕ್ಕೆ ಹೀಗೆ ಮಾಡ್ಬಿಟ್ಟಿದ್ದಾರೆ. ಸ್ಥೇನಾನಾಂಪತಿಗೆ ಗೊತ್ತಾಗದೆ ಮಾಡೋರು, ತಸ್ಕರಾಂಪತಿ ಅಂದ್ರೆ ನೋಡುವಂತೆ ಕದಿಯೋರು ಕೆಲಸ ಮಾಡಿದ್ದಾರೆ. ಇವರು ಈ ಸ್ಥೇನಾನಾಂಪತಿ ಇವರೇನ್ ಮಾಡಿದ್ದಾರೆ, ವೇಷ ಬದಲಾಯಿಸ್ಕೊಂಡು ಕದಿಯೋರು. ತಸ್ಕರಾಣಾಂಪತಿ ಏನಕ್ಕೆ ಕಾಣುವಂತೆ ದರೋಡೆ ಮಾಡುವಂಥ ಇದು ಹೈವೇ ರಾಬರಿ ಮಾಡುವವರು ಮಾಡಿದ್ದಾರೆ. ಒಬ್ಬರು ಲಾಯರ್ ಇದ್ದಾಗೆ, ರಾಣಾಚಾರ ಒಂದು ಲಾಯರು, ಭಟ್ಟಭಾಸ್ಕರ್ ಒಂದು ಲಾಯರು. ಒಂದು ಸ್ಥೇನ ಅಂದ್ರೆ ಸಾಯಣಾಚಾರ್ಯಂತೆ ನಮ್ಗೆ ಅರಿವಿದೆ ಕದಿಯೋರು, ತಸ್ಕರ ಅಂದ್ರೆ ನಾವು ನೋಡ್ತಿರೋಗ್ಲೇ ಕದಿಯೋರು ಅಂತ. ಭಟ್ಟಭಾಸ್ಕರ್ ಸ್ಥೇನಾನ ಅಂದ್ರೆ ವೇಷ ಬದಲಾಯಿಸ್ಕೊಂಡು ಕದಿಯೋರು ಅಂತ. ತಸ್ಕರರು ಅಂತಂದ್ರೆ ಪ್ರತ್ಯಕ್ಷವಾಗಿಯೇ ಬಂದು ಕಸ್ಕೊಂಡು ಹೋಗೋರು, ಕೈಯಿಂದ ದುಡ್ಡು ಕಸ್ಕೊಂಡು ಹೋಗೋರು, ಸಾರ ಕಸ್ಕೊಂಡು ಹೋಗೋದು ಕೈ ಹಾಕಿ. ಆ ರೂಪದಲ್ಲಿರುವ ಶಿವನಿಗೆ ನಮಸ್ಕಾರ. ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮಃ. ನಮಃ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮಃ. ಎಂತ ವಂಚತೆ ಅಂದ್ರೆ ಬಹಳ ಕಣ್ಣಿಂದಾಗಿ ಕದಿಯೋನು, ಬಹಳ ಮೋಸ ಮಾಡಿ ಆಪ್ತನಾಗಿದ್ದು ನಮ್ಮ ಜೊತೆಯಲ್ಲೇ ಇದ್ದು ಆಪ್ತನಾಗಿದ್ದು ಮೋಸ ಮಾಡೋನು ವಂಚನೆ ಅಂತೆ ಮಾಡಿದ್ದಾರೆ. ಆಪ್ತನಂತೆ ತೋರುತ್ತಾ ಈ ಕ್ರಯ ವಿಕ್ರಯದಲ್ಲಿ ಅಥವಾ ಈ ಮಾಡ್ತಲ್ಲ ಪಾರ್ಟ್ನರ್ ವ್ಯವಹಾರದಲ್ಲಿ ಕೆಲವೊಂದು ಒಳಗೆ ಹಾಕೋದು ದುಡ್ಡನ್ನೆಲ್ಲ, ಇದು ವಂಚನೆ ಮಾಡೋರು. ಆ ರೂಪದಲ್ಲಿರುವಂತಹ ಶಿವನಿಗೆ ನಮಸ್ಕಾರ. ಪರಿವಂಚತೆ ಅಂದ್ರೆ ಎಲ್ಲಾ ಕಡೆಯಲ್ಲಿ ಓಡಾಡುತ್ತಾ ಧನಾದಿ ವ್ಯವಹಾರವನ್ನು ಸಾಧ್ಯಗಳಲ್ಲಿ ಕಳ್ತನ ಮಾಡೋರು ಕೆಲಸ ಮಾಡಿದ್ದಾರೆ. ಯಾರಿಗೂ ಇಲ್ಲಿ ಜೊತೆಯಲ್ಲೇ ಇದು ಸ್ವಲ್ಪ ಒಳಗೆ ತನ್ನ ರಾಮಲೆಕ್ಕ ಕೃಷ್ಣಲೆಕ್ಕ ಅಂತ ತೋರಿಸ್ಕೊಂಡು ಮಾಡೋದು ಅಂತಲ್ಲ, ಆ ತರ ಮಾಡೋ ಕಳ್ತನ ಮಾಡೋದು. ಇನ್ನೊಂದು ಬಹಳ ಜೋರಾಗಿ ಎಲ್ಲೆಲ್ಲೂ ತಿರ್ಗಾಡ್ತಿರ್ಕೊಂಡು ಯಾರ್ಯಾರ್ದೋ ಮೋಸ ಮಾಡೋರು. ಅವನ ಸ್ನೇಹಿತರಿಗೆ ಆಪ್ತರಿಗೆ ಅಂತಲ್ಲ, ಎಲ್ಲರಿಗೂ ಮೋಸ ಮಾಡೋನು ಪರಿವಂಚತೆ. ಆಪ್ತರಿಗೆ ಮೋಸ ಮಾಡೋನು ವಂಚತೆ. ತಮ್ಮವರಿಗೆ ಆತ್ಮೀಯರಿಗೆ ತಮ್ಮ ಸ್ನೇಹಿತರಿಗೆ ಅನ್ನಿಸ್ಕೊಂಡವರಿಗೆ ಮೋಸ ಮಾಡೋನು ವಂಚತೆ. ಎಲ್ಲರಿಗೂ ಮೋಸ ಮಾಡೋನು ಪರಿವಂಚತೆ. ಸ್ಥಾಯೂನಾಂ ಪತಯೇ ಅಂದ್ರೆ ಸ್ವಕೀಯರಂತೆ ನಟನೆ ಮಾಡುತ್ತಾ ಪೆಟ್ಟಿಗೆ ಮುಂತಾದಗಳನ್ನ ಕದಿಯೋನು ಸ್ಥಾಯೂನಾಂ ಪತೆ ಅಂತೆ. ಅಂದ್ರೆ ಪೂರ್ತಿ ಒಂದು ಸಂಚಿಕೆನೆ ಕದ್ಬಿಡೋದು, ದುಡ್ಡಿನ ಬ್ಯಾಗೆ ಕದ್ಬಿಡೋದು, ಚಿನ್ನದ ಚೀಲನೆ ಕದ್ಬಿಡೋದು, ಆ ರೀತಿ ಮಾಡಿದ್ದಾರೆ. ಕಪಟ ವೇಷಧಾರಿಗಳ ವಸ್ತ್ರಾದಿಗಳ ಬಹಳ ಮಾಡುವಂತ ಇವ್ರು ಮಾಡಿದ್ದಾರೆ. ಭಟ್ಟಭಾಸ್ಕರು ಸ್ಥಾಯೂನ ಬರೀ ಏನಪ್ಪ ಆತ್ಮೀಯರಂತೆಯೇ ಇದು ಇತರರಿಗೆ ತಿಳಿಯದಂತೆ ದ್ರವ್ಯಾದಿಗಳನ್ನು ಅಹೋರಾತ್ರದಲ್ಲಿ ಅಪಹರಿಸುವ ಚೋರ. ಯಾರೋ ಸ್ಥಾಯೂನ ಆಪ್ತರಿಗೆ ಆತ್ಮೀಯರಂತೆಯೇ ಇದ್ದು ಇತರರಿಗೆ ತಿಳಿಯದಂತೆ ದ್ರವ್ಯಾದಿಗಳನ್ನು ಅಹೋರಾತ್ರದಲ್ಲಿ ಅದೇ ಇವರು ಸಾಣಾಚಾರ ಹಾಗೆ ಮಾಡೋದು. ಆತ್ಮೀಯರಂತೆ ಇದ್ದು ನೋಡ್ಕೊಂಡು ನೀವು ಯಾವಾಗ ಊಟಕ್ಕೆ ಹೋಗಿರ್ತೀರೋ ಮಲ್ಕೊಂಡಿರ್ತೀರೋ ಇನ್ನೊಂದೇನೋ ಮಾಡಿ ಆ ಟೈಮಲ್ಲಿ ಹಜಪ್ ಮಾಡ್ಬಿಡೋದು. ಹಜಪ್ ಮಾಡೋದು ಇದೆಯಲ್ಲ, ಮೋಸ ಮಾಡೋದು, ಅದು ಸ್ಥಾಯೂನಾಂ ಪತಯೇ. ಅವ್ರಿಗೆ ಒಂದು ಗ್ರೂಪ್ ಇದೆ, ಆ ಗ್ರೂಪಿಗೆ ಒಡೆಯನಾಗಿರ್ತಕ್ಕಂಥವ ಒಡೆಯ ರೂಪದಲ್ಲಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ. ವಂಚನ ಮಾಡುವಂತಹ ಜನರ ರೂಪದಿಂದ ಇರುವ ರುದ್ರನಿಗೆ ನಮಸ್ಕಾರ. ಪರಿವಂಚ ಎಲ್ಲಾ ಕಡೆಯಲ್ಲೂ ಮೋಸ ಮಾಡುವಂತಹ ಜನರ ರೂಪದಲ್ಲಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ. ಸ್ಥಾಯೂನಾಂ ಪದೇ ಅಂದ್ರೆ ಆತ್ಮೀಯರಂತೆ ಬಹಳ ಬೇಕಾದವರಂತೆ ಇದ್ದು ಸಂಚಿಕೆನೆ ಕದಿಯೋದು, ಪೆಟಕೆನೆ ಕದಿಯೋದು, ಬಟ್ಟೆನೆ ಕದಿಯೋದು, ಈ ರೀತಿ ಮಾಡುವಂತಹ ಕಳ್ಳ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ ಅಂತ ಸ್ಥಾಯೂನಾಂ ಪದೇ ನಮಃ.
ನಮೋ ನಿಚೇರವೇ ಪರಿಚರಾಯ ಪತಯೇ ನಮಃ. ನಮಃ ನಿಚೇರವೇ ಪರಿಚರಾಯ ಅರಣ್ಯಾನಾಂ ಪತಯೇ ನಮಃ. ನಿಚೇರವೇ ಅಂದ್ರೆ ಅಪಹರಣ ಮಾಡುವ ಸಲುವಾಗಿ ಬಹಳ ಹೊಂಚಾಕೋನಂತೆ. ಹೊಂಚಾಕೋನು ಅಂದ್ರೆ ಗೊತ್ತು. ಹೊಂಚಾಕೋದಕ್ಕೆ ಏನಂತಾರೆ ಇಂಗ್ಲೀಷಲ್ಲೇ? ಹೊಂಚಾಕೋದು ಅಂದ್ರೆ ಅದು ಬಹಳ ಯಾವ ಟೈಮಲ್ಲಿ ಹೇಗೆ ತಗೊಂಡ್ರೆ ಯಾವ ರೀತಿ ಮಾಡಿದ್ರೆ ಇವನಿಗೆ ಗೊತ್ತಾಗಲ್ಲ ಅಂತ ಆ ರೀತಿ ಯಜಮಾನ ಮನೆಯಲ್ಲಿ ಕಲಿಬೇಕು ಅಂತ ಇಟ್ಕೊಂಡು ಗುಟ್ಟುಟ್ಟಾಗಿ ಅವರಂತೆಯೇ ಓಡಾಡ್ಕೊಂಡು ಆತ್ಮೀಯಂತೆ ಓಡ್ಕೊಂಡು ಅವನಿಗೆ ಬೆಡ್ರೂಮ್ ಹೋಗ್ಬಿಡೋದು, ಆ ದುಡ್ಡು ರೂಮ್ ಹೋಗ್ಬಿಡೋದು, ಏನೋ ಮಾಡ್ಕೊಳ್ಳೋದು. ನಿಚ್ಚೇರವೇ. ಚೇರ ಅಂದ್ರೆ ಚೇರು ಅಂದ್ರೆ ಓಡಾಡ್ಕೊಂಡಿರೋನು ಅಂತ. ನಿಚೇರು ಅಂದ್ರೆ ಜೊತೆಲೇ ಓಡಾಡ್ಕೊಂಡಿದ್ದು ಕಲಿಯೋದು. ನಿಚೇರವೇ ಪರಿಚರಾಯ ಅಂತಂದ್ರೆ ಅಂಗಡಿ ಬೀದಿ ಮುಂತಾದ್ರಲ್ಲಿ ಕಳ್ತನ ಮಾಡುವುದಕ್ಕಾಗಿ ಓಡಾಡೋದು ಪರಿಚರದಂತೆ. ಅಥವಾ ಸೇವೆ ಮಾಡಿಕೊಂಡು ಸೇವೆ ಮಾಡೋ ನೆಪದಲ್ಲಿ ಬಂದ್ಬಿಟ್ಟು ಕದಿಯೋನು ಅಂತ ಅರ್ಥ ಮಾಡ್ಬೋದು. ಪರಿಚಾರ ಅಂದ್ರೆ ಪರಿಚಾರಕರು, ಸೇವೆ ಮಾಡೋ ರೂಪದಿಂದ ಬಂದು ಅವಾಗ ಕದ್ಕೊಂಡು ಹೋಗುವವರು ಅಂತ ಅರ್ಥ ಮಾಡ್ಬೋದು. ಕಳ್ಳತನಕ್ಕಾಗಿ ಎಲ್ಲೆಡೆಯೂ ಸಂಚಾರ ಮಾಡುವ, ಪ್ರಕಟವಾಗಿಯೇ ಸಂಚರಿಸುವ ಕಳ್ಳರ ರೂಪ ಅಂತ ಅರ್ಥ ಮಾಡಿದರೆ ಭಟ್ಟಭಾಸ್ಕರು. ಅರಣ್ಯಾನಾಂ ಪತಯೇ, ಅರಣ್ಯದಲ್ಲಿಯೇ ಇರುವಂತಹ, ಅರಣ್ಯದಲ್ಲೇ ಇದ್ಕೊಂಡು ವಾಸಿಯಾಗಿರುವಂತಹ ಕಳ್ಳರಿಗೆ ನಮಸ್ಕಾರ. ಇದು ಕಳ್ಳರದ್ದೇ ವಿಚಾರ. ಎಲ್ಲೆಲ್ಲಿರುವ ಕಳ್ಳರು ಅಂತ, ಕಾಡಲ್ಲಿರುವ ಕಳ್ಳರು ಅಲ್ಲ, ಆ ಅರಣ್ಯಾನಾಂ ಕಾಡಲ್ಲಿ ಇದ್ಕೊಂಡಂತಹ ಕಳ್ಳರ ಗುಂಪಿಗೆ ಗುಂಪಿನ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಕಾಡಿನಲ್ಲಿ ಕಳ್ಳರ ಗುಂಪಿಗೆಲ್ಲ ಆ ಕಳ್ಳರ ಗುಂಪಿನ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ನಿಷೇಧವೇ ಯಾಕೆ ಹೇಳ್ತಾ ಇದ್ದಾರೆ? ಅವರಿಗೆಲ್ಲ ಅವರು ಆ ಎಲ್ಲಾ ಜನರನ್ನು ಶಿವರೂಪದಿಂದ ರುದ್ರರೂಪದಲ್ಲಿ ಕಟ್ಟು ಬಿಟ್ರೆ ನಮ್ಗೆ ಅವರಿಂದ ಭಯ ಆಗಲ್ಲ ಅಂತ. ನೀವು ಅವರನ್ನೆಲ್ಲ ಪರಮೇಶ್ವರ ರೂಪ ಅಂತ ಭಾವನೆ ಮಾಡಿಬಿಟ್ರೆ ಪರಮೇಶ್ವರ ಅವ್ರಿಗೆ ಹೇಗೆ ಹಾವನ್ನ ಆಸ್ತಿಕ ಅಂದ್ರೆ ಹಾವು ಹೊಟ್ಟೋಗುತ್ತೋ ಹಾಗೆ ಎಲ್ಲ ಶಿವರೂಪ ಅಂತ ಅಂದ್ಬಿಟ್ರೆ ಅವ್ರು ನಮಗೆ ಏನು ಅಡ್ವರ್ಟ್ ಮಾಡೋದಿಲ್ಲ ಅಂತ. ವೇದದಲ್ಲಿ ಒಂದು ಇದು ಕಥೆ ಬರುತ್ತೆ ತಮಾಷೆ. ಗ್ರಾವಾಣೋಮಿ ಸೋಮಸ್ಸರಾಜ್ಞ ಮಲಿಮೃಸೇನಾ ಅಂತ. ಗ್ರಾವಾಣ ಅಂದ್ರೆ ಕಲ್ಲುಗಳು, ಅದು ಸೋಮರಾಜನಿಗೆ ದರೋಡೆಕಾರರಂತೆ. ಸೋಮರಾಜನಿಗೆ ದರೋಡೆಕಾರ ಯಾರು ಅಂದ್ರೆ ಕಲ್ಲುಗಳಂತೆ. ಅದಕ್ಕೆ ಅವರು ಕಲ್ಲುಗಳು ಸೋಮಯಾಗ ಸಮಯಲ್ಲಿ ಅವುಗಳೆಲ್ಲ ಬಂದ್ಬಿಟ್ಟು ಸೋಮಲತೆ ಜಚ್ಚಾರಂತೆ, ಚಚ್ಚಿ ಸೋಮ ಮಾಡ್ತಾರಂತೆ. ಅದರಿಂದ ವಿದ್ವಾನ್ ಗ್ರಾವಣ್ಣ ಅಗ್ನಿ ಧವವಾಸಯತಿ ಎಲ್ಲಿತ್ತೋ ಒಂದ್ ಹಕ್ಕ ಬಂದ್ಯಾ? ಸರಿಯಾ? ಅಚ್ಯುತ ನಿನ್ನನ್ನು ಆಜ್ಞೆ ಮಾಡ್ತಿದ್ದಾನೆ ಹೀಗೆ ಮಾಡು ಅಂತ ಹೇಳ್ಕೊಂಡು ಇದರಲ್ಲಿ ಸುಶ್ರುತ ಸಂಹಿತೆಯಲ್ಲಿ ಔಷಧಿ ತಗೋಬೇಕಾದ್ರೆ ಈ ಶ್ಲೋಕ ಹೇಳ್ಕೊಂಡು ತಗೊಳ್ಳಿ ಅಂತ ಹೇಳಿದ್ದಾರೆ. ಏನಾಯ್ತು? ನಿಚೇರವೇ ಪರಿಚರಾಯ ಅರಣ್ಯ. ನಿಚೇರವೇನೇನೋ ಯಜಮಾನ ಮನೆಯಲ್ಲೇ ಎದ್ಕೊಂಡು ಗುಟ್ಟಾಗಿ ಕಲಿಯೋನು. ಪರಿಚರಾಯನಿಗೆ ಅಂಗಡಿ ಬೀದಿಗಳಿಂದ ಒಂದು ಅರ್ಥ ಮಾಡಿದ್ರೆ ಅಥವಾ ಪರಿಚರ್ಯ ಮಾಡ್ಕೊಂಡು ಕದಿಯೋನು ಅಂತ ಅರ್ಥ ಮಾಡ್ಬೋದು. ಸೇವೆ ಮಾಡೋ ನೆಪದಲ್ಲಿ ಬಂದ್ಬಿಟ್ಟು ಕದ್ಕೊಂಡು ಹೋಗೋದು. ಕತೆ ಬಿಟ್ಬಿಟ್ರಿ? ಕಥೆನಾ? ಸೋಮರಾಜನು. ಆ ಕಲ್ಲುಗಳು ಸೋಮರಾಜನ್ನ ಬಂದು ಚಚ್ಚಿ ಸಾಯಿಸ್ತಾ ಇದ್ದಾರಂತೆ. ಆವಾಗ ಸೋಮರಾಜ ಹೇಳಿದಂತೆ, ನೋಡ್ರಪ್ಪ ನಮ್ಮಲ್ಲಿ ಚಚ್ಚಿ ಸಾಯಿಸ್ತಾ ಇದ್ದೀರಾ, ನೀವು ನನಗೆ ಇದಾಗಿದ್ದೀರಾ, ಅದಕ್ಕೆ ನಿಮ್ಮನ್ನ ಯಾರಾದರೂ ನನ್ನನ್ನು ಸಾಯಿಸೋರು ಅನ್ನೋಂಥ ಒಂದು ಸ್ವಭಾವದವರು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗಾದ್ರೂ ನೀವು ಕಳ್ಳರ ಪೀಡೆಯಲ್ಲಿರುವಾಗೆ ಹೊರ ಕೊಡಿ ಅಂತ ಸೋಮರಾಜ ಹೇಳ್ಬಿಟ್ಟ. ಆಗ ನಿನ್ಬಿಟ್ಟು ಅವರು ಗ್ರಾವಾಣ್ ಹೋಗಿ ಸೋಮಸ್ಸರಾಜ್ಞೋ ಮಲಿಮೃಸೇನಾ ಗ್ರಾವಣ್ಣ ಅಗ್ನಿ ನೈಲಂ ಮಲಿಮೃಸೇನಾ ವಿಂದತಿ. ಶ್ರುತಿ ಹೇಳಿದೆ ಮಲಿಮೃಸೇನಾ ಅಂದ್ರೆ ದರೋಡೆಕಾರರು. ಈ ಕಲ್ಲುಗಳು ಸೋಮರಾಜನ ದರೋಡೆಕಾರರು ಅಂತ ಇದು ಭಾವನೆ ಮಾಡಿಬಿಟ್ರೆ ಆ ಸೋಮರಾಜನ ಅವ್ರು ವರ ಕೊಟ್ಟಿದ್ದಾರೆ. ಆ ರೀತಿ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾವು ಒಂದು ಹಿಂಸೆ ಮಾಡೋಣ ಅಂತ. ಹಾಗಾಗಿ ಈ ಕಲ್ಲುಗಳು ಸೋಮರಾಜನ ದರೋಡೆಕಾರರು ಭಾವನೆ ಮಾಡಿದ್ರೆ ಈ ಲೋಕದ ದರೋಡೆಗಾರರು ಇವರಿಗೆ ಏನೂ ಮಾಡದೆ ಹಂಗೆ ಆಗ್ತಾರೆ ಅಂತ ಒಂದು ಕಥೆ. ವೇದದಲ್ಲಿ ಒಂದು ಕಥೆ ಇದು.
ಪರಿಚರಾಯ ಅದೇ ಪರಿಚಾರ ಮಾಡುವವರು ಅಥವಾ ಅಂಗಡಿ ಬೀದಿಗಳಲ್ಲಿ ಇದ್ಕೊಂಡು ಕಳ್ತನ ಮಾಡುವವರು, ಅರಣ್ಯಾನಾಂಪತಿಯಿಂದ ಕಾಡಿನಲ್ಲಿ ಇದ್ದಂತಹ ಕಳ್ಳರ ಗುಂಪಿಗೆ ಒಡೆಯನಾಗಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಓಂ ನಮಸ್ಕಾವಿಭ್ಯೋ ಜಿಘಾಗುಂ ಸದ್ಭ್ಯೋ ಮುಷ್ಣತಾಂ ಪತಯೇ ನಮಃ. ನಮಃ ಸೃಕಾವಿಭ್ಯಃ ಜಿಘಾಗುಂ ಸದ್ಭ್ಯಃ ಮುಷ್ಣತಾಂ ಪತಯೇ ನಮಃ. ಸುರ್ಕಾವಿನೇ ವಜ್ರಕ್ಕೆ ಸುರ್ಕಾವಿ ಅಂತಾರೆ. ವಜ್ರವನ್ನು ಧಾರಣೆ ಮಾಡಿಕೊಂಡಂಥವರಿಗೆ ನಮಸ್ಕಾರ. ವಜ್ರಾಯುಧದಿಂದ ಶರೀರವನ್ನು ರಕ್ಷಣೆ ಮಾಡುವುದು ಕೆಲಸ ಮಾಡಿದ್ದಾರೆ. ವಜ್ರಾಯುಧದಿಂದ ಕೂಡಿಕೊಂಡವರು, ವಜ್ರವೆಂಬ ಆಯುಧವನ್ನು ಯಾರು ಇಟ್ಕೊಂಡಿದ್ದಾರೋ ಅಂಥ ರೂಪದಲ್ಲಿರ್ತಕ್ಕಂಥ ರುದ್ರನಿಗೆ ನಮಸ್ಕಾರ. ಹಾಗೆ ವಜ್ರವನ್ನೇ ಆಯುಧವಾಗಿ ಇಟ್ಕೋಬೇಕಾದ್ರೆ ಅದು ಎಷ್ಟು ಶ್ರೀಮಂತರಾಗಿರ್ಬೇಡ, ಅದು ರುದ್ರನ ಅನುಗ್ರಹವುಳ್ಳವರೇ, ಅಂಥವರಿಗೆ ನಮಸ್ಕಾರ. ವಜ್ರಾಯುಧದಿಂದ ತಮ್ಮ ಶರೀರವನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ರುದ್ರನಿಗೆ ನಮಸ್ಕಾರ. ಜಿಘಾಂಸಧ್ಯ ಪ್ರಾಣಿಗಳನ್ನು ಕೊಲ್ಲೋಕೆ ಇಚ್ಛೆ ಪಡುವಂತಹ ಜನ ಇದ್ದಾರಲ್ಲ, ಆ ರೂಪದಲ್ಲಿರುವಂತಹ ರುದ್ರನಿಗೆ ನಮಸ್ಕಾರ. ಯಾವ್ಯಾವ ಹಂಟರು ಕಾಲದಲ್ಲಿ ಈ ಹಂದಿ ಹೊಡಿತಾರೆ, ಜಿಂಕೆ ಹೊಡಿತಾರೆ, ಮೊಲ ಹೊಡಿತಾರೆ, ಬೇರೆ ಪ್ರಾಣಿಗಳು ಹೊಡಿತಾರಲ್ಲ, ಅವರು ಪ್ರಾಣಿಗಳನ್ನು ಕೊಲ್ಲೋದೇ ಅವ್ರ ಕೆಲಸ. ಅವರು ಆ ರೂಪದಿಂದ ಶಿವ ಇದ್ದಾನಂತೆ ಅಲ್ಲಿ ಅವರಲ್ಲಿ. ಜಿಘಾಂಸಧ್ಯಾನನು ಪ್ರಾಣಿಗಳನ್ನು ಕೊಲ್ಲುವ ರೂಪದಲ್ಲಿ ಇರುವಂತಹ ಚೋರರು ಅಥವಾ ಬೇಡರು, ಆ ರೂಪದಲ್ಲಿರ್ತಕ್ಕಂತಹ ಪರಶಿವನಿಗೆ ನಮಸ್ಕಾರ. ಮುಷ್ಣತಾಂ ಪತಯೇ ರೈತರದ್ದು ಮತ್ತೆ ಇದನ್ನ ರೈತರ ಒಡೆಯನಾದ ಧಾನ್ಯವನ್ನು ಅಪಹಾರ ಮಾಡೋದು ಮುಷಸ್ತೇಯ ಕದಿಯೋರು ಅಂತ ಅಷ್ಟೇ ಅರ್ಥ. ಕದಿಯೋ ಸ್ವಭಾವ ಅಂತ ಉಳ್ಳವರಂಥವರಿಗೆ ನಮಸ್ಕಾರ ಅಂತ ಅರ್ಥ ಮಾಡೋದು. ಮುಷ್ಣತಾಂ ಪತಯೇ ಕದಿಯೋ ಅಂತ ಒಂದು ಸ್ವಭಾವ ಇದೆಯಲ್ಲ, ಆ ಸ್ವಭಾವದವರಾಗಿರ್ತಕ್ಕಂಥ ಜನ ಒಂದು ಗುಂಪಿದೆಯಲ್ಲ, ಆ ಗುಂಪಿನ ಆ ಗುಂಪಿಗೆ ಒಡೆಯನಾಗಿರೋ ರುದ್ರನಿಗೆ, ಆ ಗುಂಪಿಗೆ ನೀನೇ ಒಡೆಯ. ಸೇನಾನಾಂಪತಿಯನ್ನು ಹಾಗೆ ಮುಷ್ಣದಾಂಪತಿಯೇ. ಅಲ್ಲಿ ಗೊತ್ತಿಲ್ಲದೆ ಕಲ್ತನ ಮಾಡೋದು, ಪರೋಕ್ಷ ಕತ್ ಮಾಡೋದು, ಕಂಡು ಕತ್ ಮಾಡೋದು, ಮುಷ್ಟತ ಅಂದ್ರೆ ಕದ್ದು ಮುಚ್ಚಿ ಕಲ್ತನ ಮಾಡೋದು, ಅದು ಹಾಬಿ ಕಲ್ತನ ಮಾಡೋದು. ಬೇಕಾ ಬೇಡ ಲೆಕ್ಕ ಇಲ್ಲ. ಅದು ಯಾವ್ದು ಕದ್ದು ಹೀಗೆ ಈ ನೆಶ ಸೇದ್ದವರಿಗೆ ನೆಶ ಸೇದ್ದೆ ಹೋದ್ರೆ ಮುಖ ಕಡಿ ಶಿವ ಬರುತ್ತೆ. ಕಾಫಿ ಕುಡಿಯೋರಿಗೆ ಆ ಕಾಫಿ ಕುಡಿಯೋ ಟೈಪ್ ಬಂದ್ಬಿಟ್ರೆ ಕುಡಿದೇ ಆಗೋದೇ ಇಲ್ಲ. ಹಾಗೆ ಆ ಕಲ್ತನ ಮಾಡೋರಿಗೆ ನಮ್ಗೆ ಬೇಕಾ ಬೇಡ ಪ್ರಶ್ನೆ ಇಲ್ಲ. ಆ ಕಲ್ತನದ ಒಂದು ಇದು ಸ್ವಭಾವ ಊರ್ಕೊಂಡಿರ್ತಲ್ಲ, ಏನಾದ್ರು ಒಂದು ಕದಿಬೇಕು. ದೊಡ್ಡ ಕೋಟೀಶ್ವರನ ಹೆಂಡತಿಗೆ ಈ ಒಂದು ಸ್ವಭಾವ ಬಂದ್ಬಿಟ್ಟಿದಂತೆ. ಅವನು ದೊಡ್ಡ ದೊಡ್ಡ ಇದಕ್ಕೆ ಹೋಗ್ತಿದ್ದ ಆ ಹೋಟ್ಲಿಗೆ, ಅಲ್ಲಿ ಬೆಳ್ಳಿ ಕೊಡೋದು ಚಮಚ, ಆಕೆ ಆ ಬೆಳ್ಳಿ ಚಮಚನ ಒಂದು ಹಾಕೊಂಡ್ಬಿಡೋದು ಊಟ ಆದ್ಮೇಲೆ. ಇದಾದ್ಮೇಲೆ ಆ ಯಜಮಾನಿಗೆ ಬಹಳ ಬೇಜಾರಾಗ್ತಿತ್ತು, ಇವನಿಗೆ ಈ ಸ್ವಭಾವ ಇದೆಯಲ್ಲ ಅಂತ. ಅವನು ಏನ್ ಮಾಡ್ಬಿಟ್ಟೆ ಅಂದ್ರೆ ಆ ಇವನಿಗೆ ಹೋಟ್ಲ್ ಯಜಮಾನಿಗೆ, ನೋಡಿ ನಮ್ಮ ಹೆಂಡತಿನ ಇದು ಮಾಡಬೇಡಿ, ಆ ಎಷ್ಟು ಇದಕ್ಕೆ ನನಗೆ ಹೇಳಿ ನಾನು ದುಡ್ಡು ಕೊಟ್ಬಿಡ್ತೀನಿ, ನೀನು ತಂದ್ಕೊಂಡ್ಬಿಡಿ. ಹಾಗೆ ನನ್ನ ಹೆಂಡತಿಗೆ ಏನ್ ಮಾಡಿದ್ರು ಕೇಳೋದ, ನಾನು ಬೇಕಾದಷ್ಟು ಹೇಳಿ ನೋಡಾಯ್ತು, ಅದನ್ನ ಬಿಡ್ಸೋಕೆ ಆಗಲಿಲ್ಲ. ಆದ್ರಿಂದ ಸುಮ್ಮನೆ 10 ಜನ ಮುಂದೆ ಪಂಚಾಯಿತಿ ಮಾಡೋ ಬದ್ದು ಅವ್ರು ಚೆನ್ನಾಗಿರಲ್ಲ. ಆಯ್ತು ನಾನು ಒಪ್ಕೊಂಡ್ಬಿಡ್ತೀನಿ, ನೀನು ಕದ್ದಿದ್ದಾರೆ ಅಂದ್ಬಿಟ್ರೆ ಸಾಕು, ಕದ್ದಿರ್ಲಿಕ್ಕೆ ನಾನು ಅದಕ್ಕೆ ಏನು ಚಾರ್ಜ್ ಕೊಟ್ಬಿಡ್ತೀನಿ, ತಗೊಂಡ್ಬಿಡಿ ಅಂತ ಹೇಳಿ ಆ ಯಜಮಾನ ಹೆಂಡತಿ ಗಂಡ ದುಡ್ಡು ಕೊಟ್ಟು ಬಂದ್ಬಿಡ್ತಿದ್ದೆ ಹೋಟ್ಲಿಗೆ. ಇವಳು ನೋಡಿ ನಾನು ಚಮಚ ಬಂದೇ ತೋರ್ಸೋದು, ಅಯ್ಯೋ ಚಮಚ ಚಚ್ಕೊಳ್ತಿದ್ದೆ, ಯಾತಿರ್ಬೇಕಮ್ಮ ಚಮಚ, ಆ ಬೆಳ್ಳಿ ಚಮಚ. ಅದು ಒಂದು ಹೆಮ್ಮೆ, ಒಂದು ಬೆಳ್ಳಿ ಚಮಚ ಸಂಪಾದನೆ ಮಾಡಿದೆ, ಕದ್ದು ಬೆಳ್ಳಿ ಚಮಚ ಸಂಪಾದನೆ, ಅದು ಹೆಮ್ಮೆನ ವಿಷಯ. ಅಯ್ಯಾ ರವರ ನರಕ, ಯಾತಕ ಬೇಕು ಅದು. ಅಂತ ಹೋಟೆಲ್ ಊಟ ಮಾಡೋ ರೇಂಜ್ ಇರೋರಿಗೆ. ನಾಳೆ ಕೊಟ್ಟು ಕಳ್ಸೋ ಮಲ್ಲಿಕ ಬೇಕು 3. ಕ್ಲೆಪ್ಟೋಮೇನಿಯಾ ಅನ್ನೋ ಕಾಯಿಲೆ ಗುರುಗಳೇ. ಅಮ್ಮ ಏನು ಆತರ ಕಳ್ತನ ಮಾಡೋದು ಕ್ಲೆಪ್ಟೋಮೇನಿಯಾ ಅಂತ ಕಾಯಿಲೆ. ಅದೇ ಅದು ದೌರ್ಬಲ್ಯ. ನಮ್ಮೂರು ಒಬ್ರಿಬ್ರು ಇದ್ದು ಅವ್ರಮ್ಮ, ಅವ್ರು ಏನಪ್ಪ ಆ ಪುಸ್ತಕ ಪೆನ್ಸಿಲು ಪೆನ್ ಇಟ್ಟು ತಗೊಂಡ್ಬಿಡೋರು. ಅದು ಎಷ್ಟು ಪೆನ್ಸಿಲ್ ಗೊತ್ತಮ್ಮ, ಅವ್ರ ಇದರಲ್ಲೇ ಇಷ್ಟು ಪೆನ್ಸಿಲ್ ಇಟ್ಕೊಂಡಿದ್ರು, ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಉಪಯೋಗಕ್ಕೆ ಬರ್ಬೇಕಾದ್ದೇ ಇಲ್ಲ, ತಕ್ಷಣ ಅವ್ರಿಗೆ ಕದಿಬೇಕು ಅನ್ನೋದು ಬರುತ್ತೆ ತಲೆಯಲ್ಲಿ. ಹೌದು, ಅದೇನೋ ಬುದ್ಧಿ ಮನಸ್ಸಿನ ವೀಕ್ನೆಸ್, ಅದು ದೌರ್ಬಲ್ಯ. ಅದು ಕಟ್ಕೊಂಡೇ ತಗೊಳ್ಬೇಕು ಅಂತ ಆಸೆ ಬಂದ್ಬಿಡುತ್ತೆ ಅವರಿಗೆ. ಅದು ಮುಷ್ಟತಾಂಪತೆ, ಅಂತ ರೀತಿ ಕಲ್ತನ ಮಾಡುವಂತಹ ಜನರ ಒಡೆಯರಿಗೆ ನಮಸ್ಕಾರ. ಇನ್ನೊಂದು ಮಂತ್ರ ಹೇಳ್ಬಿಡ್ತೀನಿ. ನಮೋ ಶ್ರೀಮದ್ಭ್ಯ
ನಕ್ತಂ ಒಂದು ನಮಃ ಅಸಿಮಾತ್ ದೈತ್ಯ ಸಿಮತೋಭ್ಯಃ ನಕ್ತಂ ಚರದ್ ಬೇದಿ ಚರದ್ ಪ್ರಕೃಂತಾನಾಂ ಪ್ರಕೃಂತಾನಾಂ ಅಸಿಯಿಂದ ಖಡ್ಗ ಅಸಿಮಾನ್ ಖಡ್ಗವನ್ನು ಇಟ್ಕೊಂಡಂತಹ ಯೋಧ ರೂಪದಿಂದ ಇರತಕ್ಕಂತಹ ಶಿವನಿಗೆ ನಮಸ್ಕಾರ. ಯಾವ ಯೋಧರುಗಳು ಭಟರು ಖಡ್ಗ ಇಟ್ಕೊಂಡು ಕಾಯ್ತಾ ಇರ್ತಾರೋ ಆ ಶಿವನೇ ಆ ರೂಪದಿಂದ ಖಡ್ಗ ಇಟ್ಕೊಂಡಲ್ಲಿದ್ದಾನೆ. ಆ ರೂಪದಲ್ಲಿ ಇರತಕ್ಕಂಥ ಶಿವನಿಗೆ ನಮಸ್ಕಾರ. ನಕ್ತಂಚ ರಾತ್ರಿಯಲ್ಲಿ ಸಂಚಾರ ಮಾಡುವ ಪೊಲೀಸು ಆಗ್ಬೋದು, ಕಳ್ಳರು ಆಗ್ಬೋದು. ಕಳ್ಳರನ್ನು ಹಿಡಿಯಕ್ಕೆ ಪೊಲೀಸ್ ಓಡಾಡ್ತಾರೆ, ಕಳ್ಳರು ಏನೋ ಚಿನ್ನ ಬೆಳ್ಳಿ ದುಡ್ಡು ಕದಿಯೋಕ್ಕೋಸ್ಕರ ಓಡಾಡ್ತಾರೆ. ಆ ಕಳ್ಳರನ್ನು ಹಿಡಿಯಕ್ಕೆ ಪೊಲೀಸ್ ಓಡಾಡ್ತಾರೆ. ನಕ್ತಚಾರಿ ರಾತ್ರಿ ಓಡಾಡುವಂತಹ ಜನ ರೂಪದಿಂದ ಇರುವಂತಹ ಶಿವನಿಗೆ ನಮಸ್ಕಾರ. ಖಡ್ಗವನ್ನು ಹಿಡ್ಕೊಂಡಂತಹ ಜನ ರೂಪದಲ್ಲಿ ಇರುವಂತಹ ಶಿವನಿಗೆ ನಮಸ್ಕಾರ. ಪ್ರಕೃಂತಾನಾಂ ಪತಯೇ ಕೊಂದೇ ಬಿಡ್ತೀನಿ ಅಂತ ಕೃತಿ ಛೇದನೆ, ಕೊಂದೇ ಬಿಡ್ತೀನಿ ಅಂತ ಅಪಹಾರ ಮಾಡುವಂತಹ ಜನರ ರೂಪದಲ್ಲಿರುವ ಶಿವನಿಗೆ ನಮಸ್ಕಾರ. ಅವನಿಗೆ ಒಂದು ಉಗ್ರ ರೂಪ. ಒಂದ್ಸಲ ವಾಟ್ಸಪ್ ಬರ್ತಾ ಇರ್ತಾರೆ, ಆ ರೋಡ್ ಮಧ್ಯೆ ಇದ್ದಕ್ಕಿದ್ದಕ್ಕೆ ಬಂದು ಮೂನಾಗಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ಕಾಲು ಬರ್ತಾರೆ, ಕೊಚ್ಚಿ ಸಾಯಿಸ್ಬಿಟ್ಟು ಓಡೋಗ್ತಾರೆ. ಅಲ್ಲೇ ಅವನು ಯಾರೋ ಮಾಡಿರ್ತಾನೆ ಕಾಣುತ್ತೆ. ಏನೋ ಗಿಜ್ಜೋದು ಆ ದೇಶ ಇದೆಯಲ್ಲ, ಕೊಚ್ಚಿ ಸಾಯಿಸುವಂತಹ ಒಂದು ಜನಾಂಗ ಇದೆಯಲ್ಲ, ಒಂದು ಇದು ಹಾಗೆ ಏನಂತಾರೆ, ಏನೋ ಒಂದು ಹೆಸರಿದೆ ಮಾಡೋರು. ಆ ರೀತಿ ಇರ್ತಕ್ಕಂತಹ ಜನ ರೂಪದಿಂದ ಇರುವ ರುದ್ರನಿಗೆ ನಮಸ್ಕಾರ. ರುದ್ರನಿಗೆ ಎಲ್ಲ ರೂಪದಲ್ಲಿರೋನು ಬಂದು ಕೊಚ್ಚಿ ಹೋಗಿ. ಮೊನ್ನೆ ಯಾವುದೋ ಒಬ್ಬ ಆ ರೇಖಾ ಇದು ಕದಿರಿ ಕೊಂದು ಅಂತ ಬರ್ತಾ ಇದ್ದ, ಕದಿರೇಶ ಅವನ ಕೊಂದು ಆಮೇಲೆ ಹೆಂಡತಿ ಆ ಅಕ್ಕನೇ ಕೊಲ್ಸಿದ್ದಂತೆ. ಅಯ್ಯಪ್ಪ ಏನ್ರಿ ಇದು ಆಶ್ಚರ್ಯ! ಅಕ್ಕನೇ ಕೊಲ್ಸೋದು ತಂಗಿನ, ಅಕ್ಕನೇ ಕೊಲ್ಸೋದು ತಂಗಿ ಗಂಡನ್ನ ಅಂದ್ರೆ ಹೆಂಗಿದೆ ಕಲಿಯುಗ ಇದು, ಆಶ್ಚರ್ಯವಾಗತ್ತೆ. ಹೀಗೆ ಕೊಲ್ಲಿಸುವಂತಹ ಒಂದು ಗ್ಯಾಂಗು, ಒಂದು ಹಿಂಸೆ ಮಾಡುವ ಕೊಲ್ಲುವಂತಹ ಆ ರೂಪದಲ್ಲಿರುವಂತಹ ಜನರು, ಆ ರೂಪದಿಂದಲೇ ಶಿವನಿರುವವನು, ಆ ರೂಪದಲ್ಲಿರುವ ಶಿವನಿಗೆ ನಮಸ್ಕಾರ. ನಮ ಉಷ್ಣೀಷಿಣೇ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ. ನಮಃ ಉಷ್ಣೀಷಿಣೇ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ. ಉಷ್ಣೀಶ ಅಂದ್ರೆ ಇದು ಪೇಟೆ ಕಟ್ಟೋದು, ತಲೆಗೆ ಪೇಟೆ ಕಟ್ಟುವ ರೂಪದಿಂದ ಇರತಕ್ಕಂತಹ ರುದ್ರನಿಗೆ ನಮಸ್ಕಾರ. ಈಗ ಹಳ್ಳಿಗಳಲ್ಲಿ ರೈತರುಗಳು ತಲೆಗೆ ಪೇಟೆ ಕಟ್ಕೊಂಡು ಗದ್ದೆಯಲ್ಲಿ ತೋಟದಲ್ಲಿ ಜಮೀನು ಕೆಲಸ ಮಾಡ್ತಾರೆ. ಉಷ್ಣೀಶ ಅಂತ ಇದಕ್ಕೆ ಈ ನಾವು ಹೆಲ್ಮೆಟ್ಗೂ ಬೇಕಾದ್ರೆ ಉಷ್ಣೀಶ ಅಂತ ಕರಿಬಹುದು. ಹೆಲ್ಮೆಟ್ ಹಾಕೊಂಡ ರೂಪದಲ್ಲಿರ್ತಕ್ಕಂಥ ರುದ್ರ ನಮಸ್ಕಾರ ಮಾಡ್ಬೋದು. ಯಾರೆಲ್ಲ ಹೆಲ್ಮೆಟ್ ಹಾಕೊಂಡಿದಾರೋ ಆ ಹೆಲ್ಮೆಟ್ ಹಾಕೊಂಡಂತಹ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಪೇಟೆ ಕಟ್ಕೊಂಡಂತಹ ಪೇಟೆ ಕಟ್ಟೋದು ಅದು. ಗಿರಿಚರ ಗಿರಿಗೆ ಇದು ಗುಡ್ಡಗಳಲ್ಲಿ ಓಡಾಡುವಂತಹ ಜನರ ರೂಪದಲ್ಲಿರುವ ರುದ್ರನಿಗೆ ನಮಸ್ಕಾರ. ಆ ರೂಪದಲ್ಲಿ ರುದ್ರನೇ ಇರೋದು. ಬೆಟ್ಟ ಗುಡ್ಡಗಳಲ್ಲಿ ಓಡಾಡುವಂತಹ ಅದು, ಅಲ್ಲಿ ಸೌದೆ ಕಡಿತಾರೆ, ಗಂಧ ಕಡಿತಾರೆ, ಇನ್ನೇನು ಇದು ಪ್ರಾಣಿ ಬೇಟೆ ಆಡ್ತಾರೆ. ಕುಲುಂಚಾನ ಅಂಬುದೇ, ಕುಲುಂಚ ಅಂದ್ರೆ ಮನೆಯ ಜಮೀನು ಮುಂತಾದ ಭೂಮಿಯಲ್ಲಿ ಅಂದ್ರೆ ಮನೆಯ ಹಿತ್ತಲಲ್ಲೇ ಕುಲುಂಚ. ಅದು ಕ್ಷೇತ್ರ ಯಾವುದು, ಭತ್ತ, ರಾಗಿ, ಜೋಳ, ಗೋಧಿ ತಗರು. ಕುಲುಂಚ ಮನೆ ಹಿತ್ತಲ್ಲಿ ಹೂ ಗಿಡ, ಸಣ್ಣ ಸಣ್ಣ ಇದು ತರಕಾರಿ ಗಿಡ ಈ ರೀತಿ ಮಾಡ್ಕೊಂಡು ಇರ್ತಾರಲ್ಲ, RCC ಮೇಲೆ ಅಲ್ಲಿ ಮಾಡ್ಕೊಂಡು ಅಲ್ಲಿ ನೀರು ಬಿಡ್ಕೊಂಡು ಮಾಡ್ಕೊಂಡಿರ್ತಾರಲ್ಲ, ಆ ರೀತಿ ಇರ್ತಕ್ಕಂಥ ಮನೆ ಜಮೀನು ಮುಂತಾದ ಭೂಮಿಯಲ್ಲಿ ಅಪಹಾರ ಮಾಡುವುದಿಲ್ಲ. ಅಲ್ಲಿ ಆ ರೂಪದಲ್ಲಿ ಇರ್ತಕ್ಕೂ ಅಂತ ಮಾಡಬೇಕು, ಅಪಹಾರ ಮಾಡ್ಬೇಕಾಗಿಲ್ಲ. ಮನೆಯ ಹಿತ್ತಲೊಳಗೆ ಕೆಲಸ ಮಾಡುವಂತಹ ಒಂದು ಸ್ವಭಾವದ ಜನರು, ಜಮೀನಲ್ಲಿ ಕೆಲಸ ಮಾಡುವಂಥವ್ರು, ಬೆಟ್ಟಗಳಲ್ಲಿ ಓಡಾಡುವ ರೂಪದವರು, ಮತ್ತೆ ಈ ಪೇಟೆ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಓಡುವ ರೂಪದಲ್ಲಿರ್ತಕ್ಕಂತಹ ರುದ್ರನಿಗೆ ನಮಸ್ಕಾರ. ಯಾರ್ಯಾರು ಪೇಟೆ ಕಟ್ಟಿದಾರೋ ಹೆಲ್ಮೆಟ್ ಆ ರೂಪದಲ್ಲಿ ಇದ್ದಾನೆ ರುದ್ರ ಅಂತ. ಯಾರ್ಯಾರು ಬೆಟ್ಟ ಗುಡ್ಡಗಳು ಓಡಾಡ್ತಾ ಇದ್ದಾರೋ ಆ ರೂಪದಲ್ಲಿ ರುದ್ರ ಇದ್ದಾನೆ, ಆ ರೂಪದಲ್ಲಿ ನಮಸ್ಕಾರ. ಕುಲುಂಚಾನ ಇಬ್ಬರು ಏನ್ ಮಾಡಿದ್ದಾರೆ, ಸಾಯಣಾಚಾರ್ಯರು ಇವರು ಸರ್ಕಾರದ ಭೂಮಿಯನ್ನು ಅಪಹಾರ ಮಾಡೋರು ಅಂತ ಹೆಸರು ಮಾಡಿದ್ದಾನೆ. ಇವರು ಎಲ್ಲ ಕದಿಯೋರ ಇನಾಕ ಪೂರ್ತಿ ಕದಿಯೋರಿಗೆ ಸೇರಿಸ್ಬಿಟ್ಟಿದ್ದಾರೆ. ಕದಿಯೋರು ಅಂತ ಸರ್ಕಾರ ಭೂಮಿ ಕದಿಯೋರು, ಜನರ ಭೂಮಿ ಕದಿಯೋರು, ಹಿಂಸೆ ಮಾಡೋರು ಅಂತ ಏನೋ. ಸುಪಾರಿ ಅಂತಾರೆ ಗುರುಗಳೇ. ನೀವು ಕೇಳ್ತಾರಲ್ಲ ಸುಪಾರಿ. ಸುಪಾರಿ ಕೊಟ್ಟು, ಕರೆಕ್ಟ್, ಸುಪಾರಿ ಕೊಟ್ಟು ಮಾಡ್ತಾರಲ್ಲ ಅವರು.
ಸುಪಾರಿ ಕೊಟ್ಟು ಸುಪಾರಿ ಎಲೆ ಅಡಿಕೆ ಕೊಟ್ಟು ಮಾಡ್ತಾರೆ ಅಂತ ಸುಪಾರಿ ಎಲೆ ಅಡಿಕೆ ಕರೆಕ್ಟ್. ನಾಳೆ ಇಶು ಮಧ್ಯೋಧನ್ವಾಯ ಹೇಳೋಣ.